ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ತೋಳ ಬಂತು ತೋಳ ಕತೆ. ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲದ ದಾರಿಯಲ್ಲಿ ಎಡು ಬಿದ್ದಿದೆ, ಟುಸ್ ಆಗಿದೆ. ಹಾಗಿದ್ರೆ ಸರ್ಕಾರ ಉರುಳಿಸುವ ಆಪರೇಷನ್ ಫೇಲ್ ಆಗಿದ್ದರಿಂದ ಮುಂದೆ ಯಡಿಯೂರಪ್ಪನವರಿಗೆ ಸಂಕಟ ಎದುರಾಗುತ್ತಾ ಬಿಜೆಪಿ ಒಳಗಡೆ? ಹಾಗಿದ್ರೆ ಜೆಡಿಎಸ್ ಕಾಂಗ್ರೆಸ್ ಆಮಿಷಗಳ ಮೂಲಕ, ಮಂತ್ರಿಯ ಭಾಗ್ಯದ ಮೂಲಕ ಬಂಡುಕೋರರನ್ನ ತಣ್ಣಗಾಗಿಸುವ ಪ್ರಯತ್ನ ಮಾಡ್ತಿದೆ. ಇವತ್ತಿನ ಚರ್ಚೆ ಆಪರೇಷನ್ ಫೇಲ್ ಪೇಷಂಟ್ ಬಚಾವ್. ಇದೆಲ್ಲದರ ಮಧ್ಯೆ ಭಾರತೀಯ ಜನತಾ ಪಕ್ಷ ನೆಚ್ಚಿಕೊಂಡಿದ್ದು ಅತೃಪ್ತ ಕಾಂಗ್ರೆಸ್ ಶಾಸಕರನ್ನ ಪಕ್ಷೇತರ ಇಬ್ಬರು ಬೆಂಬಲವನ್ನು ವಾಪಸ್ಕೊಂಡ್ರು. ನಂತರ ಖುಷಿಯೋ ಖುಷಿ ದೂರದ ಗುರುಗ್ರಾಮದ ರೆಸಾರ್ಟ್ನಲ್ಲಿ ಯಡಿಯೂರಪ್ಪನವರ ಆಸೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಯಿತು. ಅಂತಿಮವಾಗಿ ಆಪರೇಷನ್ ಕಮಲ ಫೇಲ್ ಆಯ್ತು. ಹಾಗಿದ್ರೆ ಆಪರೇಷನ್ ಪಾಸ್ ಆಫ್ ಫೇಲ್? ಆಪರೇಷನ್ ಫೇಲ್ ಆಗಿದೆ, ಪೇಷಂಟ್ ಬಚಾವ್ ಆಗಿದೆ. ಸಿಎಂ ಆಗುವ ಆಸೆ ಇಟ್ಕೊಂಡಂತ ಯಡಿಯೂರಪ್ಪನವರಿಗೆ ಭಾರಿ ಮುಖಭಂಗ ಆಗಿದೆ. ಆಪರೇಷನ್ 1ನೇ ಹಂತದಲ್ಲಿ ಸಕ್ಸಸ್ ಆಯಿತು, ಇಬ್ಬರು ಪಕ್ಷೇತರನ್ನ ಬೆಂಬಲ ವಾಪಸ್ ಪಡೆದ್ರು. ಆದರೆ 2ನೇ ಹಂತದಲ್ಲಿ ಸಂಪೂರ್ಣವಾಗಿ ಮುಖಭಂಗ ಆಯಿತು, ಫೇಲ್ ಆಯಿತು. ಕೊನೆ ಕ್ಷಣದ ರಾಹುಲ್ ಸೂಚನೆ ಮೇರೆಗೆ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತು. ಅತೃಪ್ತರಿಗೆ ಎಲ್ಲ ಭರವಸೆಗಳನ್ನಿಟ್ಟು ಬ್ರೇಕ್ ಹಾಕ್ತು ಕಾಂಗ್ರೆಸ್ ನಾಯಕರು. ಸೊ ಯಾರು ಕೂಡ ಇನ್ನು ಆಪರೇಷನ್ ಕಮಲಕ್ಕೆ ಬರಿಯಾಗಲ್ಲ. ಸಿದ್ದರಾಮಯ್ಯ, ವೇಣುಗೋಪಾಲ್, ಜಮೀರ್, ದಿನೇಶ್ ಗುಂಡೂರಾವ್ ಪ್ರಯತ್ನ ಮಾಡಿದ್ರು. ಪಕ್ಷೇತರ ಬೆಂಬಲ ವಾಪಸ್ ಕೊಡಿಸೋದ್ರಲ್ಲಿ ಬಿಜೆಪಿ ಸಕ್ಸಸ್ ಆಯಿತು, ಆದರೆ ಅತೃಪ್ತರನ್ನ ಸೆಳೆಯೋದ್ರಲ್ಲಿ ಫೇಲ್ ಆಯಿತು. ಅತೃಪ್ತರ ಸಂಖ್ಯೆ ಹೆಚ್ಚಳ ಆಗದೇ ಇರೋದ್ರಿಂದ ಆಪರೇಷನ್ ಟುಸ್ ಆಗಲಿಕ್ಕೆ ಮೇನ್ ಕಾರಣ ಸರ್ಕಾರ ಅಲ್ಪಮತ ಕೃಷಿಯನ್ನು ಅದಕ್ಕೆ ಬೇಕಿರ್ತಕ್ಕಂಥ ಸಂಖ್ಯೆ 13. ಆದರೆ ಆ 13 ಜನ ಶಾಸಕರು ಒಗ್ಗೂಡಲಿಲ್ಲ ಅನ್ನುವಂಥದ್ದು ಬಿಜೆಪಿ ಗೊತ್ತಾದ ಮೇಲೆ ಸೊ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮಾಡಲು ಮುಂದಾಗಿದ್ದವರು ಕೇವಲ 4 ಜನ. ಬರೀ 4 ಜನ ಶಾಸಕರು ರಾಜೀನಾಮೆ ಕೊಟ್ಟರೆ ಏನೂ ಉಪಯೋಗ ಆಗಲ್ಲ. ಯಾವುದೇ ರೀತಿಯ ಆಪರೇಷನ್ಗೂ ಅದು ಪೂರಕ ಅಲ್ಲ. ಲೋಕಸಭಾ ಚುನಾವಣೆ ವೇಳೆದು ಬಿಜೆಪಿಗೆ ಉಲ್ಟಾ ಆಗಬಹುದು, ತಿರುಗುಬಾಣದ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಸದ್ಯ ಸುಮ್ಮನಿದ್ದು ಮತ್ತೆ ಕಾರ್ಯಾಚರಣೆಗಳಿಗೆ ಸೊ ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಹಂತದಲ್ಲಿ. ಸೊ 3ನೇ ಹಂತದ ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಈಗ ಒಪ್ಪುತ್ತಾ ಅನ್ನೋದು ಈಗಾಗಲೇ ಆಗಬಾರದ ಮುಖಭಂಗ ಆಗಿರೋದ್ರಿಂದ ಈ ಹಂತದಲ್ಲಿ ಬಿಜೆಪಿ ಕೈ ಸುಟ್ಟುಕೊಂಡಿದೆ. ಅತೃಪ್ತ ಕಾಂಗ್ರೆಸ್ ನಾಯಕರು ನಂಬಿಕೊಂಡು ಒಂದು ರೀತಿಯ ಮುಖಕ್ಕೆ ಅದರದೇ ಆದಂಥ ಏಟನ್ನು ಪಡ್ಕೊಂಡಿದೆ. ಆಪರೇಷನ್ ಕಮಲ ಅರ್ಧಕ್ಕೆ ಫೇಲ್ ಆಗಿದ್ರೆ ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಕಠೋರವಾಗಿ ಗುಡುಗಿದ್ದಾರೆ. ಸೊ ಬಿಜೆಪಿ ಮೇಲೆ ಮುಗಿಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಅತೃಪ್ತ ನಾಯಕರು ಯಾರೂ ಅವ್ರ ಜೊತೆಗೆ ಹೋಗಲ್ಲ, ಎಲ್ಲರೂ ಕೂಡ ನಾಳೆ ನೋಡಿ ವಾಪಸ್ ಬರ್ತಾರೆ. ಸೊ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಕೂಡ ಇದೆ 18ಕ್ಕೆ. ಹಾಗಿದ್ರೆ ಎಲ್ಲರೂ ಕೂಡ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಸೊ ಜೆಡಿಎಸ್ ಕೂಡ ಅದೇ ಕೂಲ್ ಆದಂಥ ಸ್ಥಿತಿಯಲ್ಲಿದೆ. ಯಾವುದೇ ಕೂಡ ಸರ್ಕಾರಕ್ಕೆ ಅಪಾಯ ಇಲ್ಲ ಅನ್ನುವಂಥದ್ದು. ಹಾಗಿದ್ರೆ ಸಿಎಂ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಹಾಗೆ ದೇವೇಗೌಡರು ಕೂಡ ಮಾತಾಡಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಮಾತಾಡಿದರೆ. ಮೊದಲಿಗೆ ಸಿಎಂ ಕುಮಾರಸ್ವಾಮಿ. ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ, ಅವ್ರು ಆರಾಮಾಗಿದ್ದಾರಲ್ಲಿ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಎಲ್ಲರ ಇರ್ಲಿ, ಬನ್ನಿ ನೋಡೋಣ ಏನೇನಾಗುತ್ತೆ ದಿನಗಳು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲರೂ ನಾವು ಆರಾಮಾಗಿದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವ್ರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್. Every Congress MLA will be with us. Every Congress MLA with us. I already told I am already in touch with everybody. Therefore, everybody with us. You should expose now the BJP play. But no, you are not asking anything about the BJP. What about why is it? National Actually, it is a national blame for them. We have been A ruling party of the center is doing like this every day, trying to destabilize the democratic government. Our floor is very, very much together, brother. No, that's what I'm saying. Nothing will be there. No, you have successfully kept Let the BJP people to take their MLA safely to Karnataka. That's only one. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ಅವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ಅವ್ರ ಬದುಕಿನಲ್ಲಿ ಅವ್ರ ಪ್ರಯತ್ನ ಮಾಡಿ ದುಡ್ಡು ನಮ್ಮ MLAಗಳು ಯಾರು ಕೂಡ ದುಡ್ಡು ತಗೊಂಡು ಹೋಗಲ್ಲ. ಅವ್ರ ಹತ್ರ ವಿಪರೀತ ದುಡ್ಡಿದೆ, ಟನ್ಗಟ್ಟಲೆ ದುಡ್ಡಿದೆ. ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿನ ಮೂಲಕ ಆಮಿಷ, ಅಧಿಕಾರದ ಮೂಲಕ ಆಮಿಷ ಓಡಿಸ್ತಾರೆ.
ಯಾರು ಕೂಡ ಹೋಗಲ್ಲ. ಅವರಿಗಾಗಲೇ ಬ್ರಹ್ಮ ನಿರಸನ ಆಗಿದ್ದಾರೆ. ಇದು 2-3ನೇ ಸಾರಿ ಆಗಿರೋದು. ಅವರು ಮಾನ ಮರ್ಯಾದೆ ಇದ್ರೆ ಏನಾದ್ರು ಸ್ವಲ್ಪ ಅವರು ಕಿಂಚಿತ್ ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಚಿಕೊಂಡು ವಿರೋಧ ಪಕ್ಷದ ಕೆಲಸ ಸರಿಯಾಗಿ ವಿರೋಧ ಪಕ್ಷದವರಾಗಿ ಕೆಲಸ ನಿರ್ವಹಿಸಿದ್ರೆ ಸಾಕು. ಅದು ಜನರಿಗೆ ಅವ್ರು ಮಾಡ್ತಕ್ಕಂಥ ಅಷ್ಟೇ ಜನ ಬಯಸೋದು. ಈ ಬಿಜೆಪಿ ಪಕ್ಷ ಇವತ್ತೊಂದು ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಬಂಡವಾಳ ಏನಿದೆ, ಅವರ ಷಡ್ಯಂತ್ರಗಳು, ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರದ ಷಡ್ಯಂತ್ರ ಇವತ್ತೊಂದು ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಇವತ್ತೊಂದು ದಿವಸ ಬಯಲಾಗಿದೆ ಅವರ ಬಣ್ಣ. ಇವತ್ತೊಂದು ದಿವಸ ಸ್ವಲ್ಪ ಇನ್ನು ಮುಂದೆ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಇಂಥ ಕೆಲಸಕ್ಕೆ ಅವ್ರು ಕೈ ಹಾಕಬಾರ್ದು. ಬಹುಶಃ ಅದು ಅಂತಿಮ ಅಂತ ಭಾವಿಸ್ತೀನಿ. ಸಂಕ್ರಾಂತಿ ಮತ್ತೆ ದೀಪಾವಳಿನೋ ಮತ್ತೆ ಇದು ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಸಲ ಅನೇಕ ಸಲ ಡೆಡ್ಲೈನ್ ಕೊಟ್ಟು ಅವ್ರಿಗೆ ಅಪಮಾನ ಆಗಿದೆ. ಇನ್ನು ಬಹುಶಃ ಅಲ್ಲಿ ಏನೋ ಆಗ್ತದೆ ಗೊತ್ತಿಲ್ಲ. ಕ್ರಾಂತಿ ಒಳಗಡೆ ಆ ಪಕ್ಷದಲ್ಲಿ ಯಾರ ಬುಡಕ್ಕೆ ಇವತ್ತು ದಿವಸ ಬೆಂಕಿ ಹತ್ತದ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗುತ್ತೆ ಈಗ ಸ್ವಾಭಾವಿಕ. ನೋಡ್ತಾರೆ, ನಾನು ಹೇಳಿದ್ದೀನಲ್ಲ, ನಾನು ಸುಳ್ಳು ಹೇಳಲ್ಲ. ಅಂದ್ರೆ ಇದು ಬಿಜೆಪಿಯವರ ಪಾತ್ರ ಕೈವಾಡ ಸ್ಪಷ್ಟವಾಗಿದೆ ಅಂತ ಗೊತ್ತಾಯ್ತು. ಇನ್ಯಾರು ಅವ್ರು ಹೇಳ್ಬಾರ್ದು, ನಮ್ದೇನಿಲ್ಲ ಅಂತ ಹೇಳ್ಬಾರ್ದು, ಒಪ್ಕೊಂಡ್ಬಿಡ್ಬೇಕು. ನಾವು ಪ್ರಯತ್ನ ಮಾಡಿದಪ್ಪ, ಇದನ್ನ ಯಶಸ್ವಿ ಸಿಗ್ಲಿಲ್ಲ, ಮತ್ತೊಮ್ಮೆ 10ನೇ 100ನೇ ಬಾರಿಗೆ ಮುಖಭಂಗ ಆಗಿದೆ, ಆದರೆ ನಮಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅವರು. ಯಾಕಂದ್ರೆ ಅವ್ರದ್ದು ಇದು ಅದೊಂದು ಜಾಯಮಾನ ಆಗ್ಬಿಟ್ಟಿದೆ. ಸರ್ಕಾರವನ್ನು ಬೀಳಿಸುವಂಥದ್ದು ಇದು ಮಾಡೋದು ಅದಾಗೋಗಿದೆ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪನವ್ರಿಗೆ, ಬಿಜೆಪಿ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರ ಬಂಡಾಯದ ಬೆನ್ನಲ್ಲೇ ಇವತ್ತು ಶುರು ಆಗಿರ್ತಕ್ಕಂಥ ಈ ಒಂದು ದೋಸ್ತಿಗಳ ಅತಂತ್ರ ಸ್ಥಿತಿಗೆ ಕಾರಣ ಏನು, ಯಾಕೆ ಈ ರೀತಿಯಾದಂಥ ಪ್ರಯತ್ನಗಳು ಪದೇ ಆಗ್ತಾ ಇದ್ದಾವೆ? ಸೊ ಇದಕ್ಕೆ ನೇರ ಹೊಣೆ BS ಯಡಿಯೂರಪ್ಪನವರು ಅಂತ ಹೇಳ್ತಾರೆ ಮಾಜಿ ಪ್ರಧಾನಿ HD ದೇವೇಗೌಡ. ಸೊ ನನ್ನ ಜೊತೆಗೆ ಸಂಜೆ ವಿಶೇಷವಾಗಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಸಂದರ್ಶನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈಗಿನ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ದಾರೆ. ಸೊ ಏನೂ ಆಗಲ್ಲ, ಕೂಲ್ ಆಗಿದ್ದೀವಿ, ದಕ್ಷಿಣದ ಹೆಬ್ಬಾಗಲು ಬಿಜೆಪಿಗೆ ಮುಚ್ತೀವಿ, ಅದರಲ್ಲಿ 2 ಮಾತಿಲ್ಲ. ಈಗಲೂ ಕೂಡ ಈ ರೀತಿಯ ಆಪರೇಷನ್ನ ನೇತೃತ್ವ ವಹಿಸಿದ್ದಾರೆ ಯಡಿಯೂರಪ್ಪನವರು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡ. ಆಪರೇಷನ್ 2018ರಲ್ಲಿ ಮೊದಲನೇ ಬಾರಿಗೆ ಹೊಸ ವಿನೂತನವಾದ ಕಾರ್ಯಕ್ರಮ ರೂಪಿಸಿದವರೇ ಯಡಿಯೂರಪ್ಪನವರು. ಆಪರೇಷನ್ ಕಮಲನ ಅದೇನು ಹೊಸದಲ್ಲ ಕರ್ನಾಟಕ, ಅದು ಅವರಿಂದಲೇ ಪ್ರಾರಂಭ ಆಯಿತು, ಈಗ ಅವರಿಂದಲೇ ಎಂಡ್ ಆಗುತ್ತದೆ. ಅವರಿಂದಲೇ ಪ್ರಾರಂಭ ಆಗಿದೆ, ಅವರಿಂದಲೇ ಎಂಡ್ ಆಗಿದೆ. ಈ ದಕ್ಷಿಣದ ಹೆಬ್ಬಾಗಿಲು ತೆಗೆದಿದ್ದೀವಿ ಅಂತ ಯಾವಾಗ ಹೇಳಿದ್ರು? ಕುಮಾರಸ್ವಾಮಿ ಜೊತೆ ಸರ್ಕಾರ ಮಾಡಿದಾಗ ದಕ್ಷಿಣದ ಹೆಬ್ಬಾಗಿಲು ತೆಗೆದಿದ್ದೀವಿ ಅಂತ ಹೇಳಿದರು. ಕುಮಾರಸ್ವಾಮಿ 20 ತಿಂಗಳಲ್ಲಿದ್ದಾಗ ಹೇಳಲಿಲ್ಲ. ಕುಮಾರಸ್ವಾಮಿ ದೂರ ಸರಿದು ಅವ್ರದೇ ಸರ್ಕಾರ ಬಂತು ನೋಡಿ, ಆಗ ಬಹಳ ಮೇಲ್ಮಟ್ಟದಲ್ಲಿ ಮಾತನಾಡಿದರು, ದಕ್ಷಿಣದ ಹೆಬ್ಬಾಗಿಲು ತೆಗೆದಿದ್ದೇವೆ. ಈಗ ಕಾಂಗ್ರೆಸ್ಸು ಆ ಪಾರ್ಟಿ ಒಳಗೆ 5 ವರ್ಷದೊಳಗೆ 3 ಜನ ಮುಖ್ಯಮಂತ್ರಿಗಳು ಆದರು. ಅದರಿಂದ ಆ ಪಾರ್ಟಿಯಲ್ಲಿರ್ತಕ್ಕಂಥ ಆಂತರಿಕ ವ್ಯತ್ಯಾಸಗಳೇನೋದನ್ನು ತಾವು ಮರಿಬಾರ್ದು. ನಮ್ಮಲ್ಲಿ 2 ಪಕ್ಷ ಸೇರ್ಕೊಂಡು ಮಾಡಿದ್ದೀವಿ. ಈಗ ಅದರಲ್ಲಿ ಯಾವ ಒಂದು ಸಂಕೋಚ ಇಲ್ಲದೆ ಹೇಳ್ತೇನೆ, ನಾವಿಬ್ಬರು ಒಂದುಗೂಡಿ ಈಗ ಕೆಲಸ ಮಾಡಿ 5 ಚುನಾವಣೆ ಉಪಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಯಡಿಯೂರಪ್ಪನವರು 5 ಲಕ್ಷ ಮತದ ಅಂತರದಲ್ಲಿ ಗೆದ್ದಿದ್ದರು. ಅವರ ಮಕ್ಕಳು ಈಗ ಕೇವಲ 26,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಆದ್ದರಿಂದ ನಾವು ಒಟ್ಟುಗೂಡಿ ಕೆಲಸ ಮಾಡಿದರೆ ಈ ದಕ್ಷಿಣದ ಹೆಬ್ಬಾಗಲನ್ನು ಮುಚ್ಚಿಸ್ತೀವಿ ಅನ್ನೋದ್ರ ಬಗ್ಗೆ ಯಾವ ಸಂಶಯ ಇಲ್ಲ. ಆದರೆ ಮಾಡಿದರೆ ಅಂತ ನಾನು ಏನು ಹೇಳಿದೆ ಅಂತ ಅದಕ್ಕೂ ಅರ್ಥ ಕಲ್ಪನೆ ಮಾಡಬಾರ್ದು. ಮೋದಿಯವರುವೆ ಶಾ ಅವರುವೆ ಮುಂದಿನ ದಿನಗಳನ್ನು ಕಾದು ನೋಡಲಿ. ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ಮುಂದಿನ ದಿನಗಳನ್ನು ಕಾದು ನೋಡಲಿ. ಇದು HD ದೇವೇಗೌಡರು ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾತಾಡಿರ್ತಕ್ಕಂಥದ್ದು. ಕರ್ನಾಟಕದ ಹೆಬ್ಬಾಗಿಲು ಬಿಜೆಪಿಗೆ, ಆ ಹೆಬ್ಬಾಗಿಲನ್ನು ಮುಚ್ಚಿಸ್ತೀವಿ, ಅದಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದೀವಿ. ಅಮಿತ್ ಶಾ ಇರ್ಬೋದು, ಪ್ರಧಾನಿ ಮೋದಿ ಇರ್ಬೋದು, ಮುಂದೆ ನೋಡ್ತಾ ಇರಿ ಏನಾಗುತ್ತೆ ಅನ್ನೋದು. ಸೊ ಸೀಟು ಹೊಂದಾಣಿಕೆ ಪ್ರಶ್ನೆ ಕೇಳಿದಾಗ ದೇವೇಗೌಡರು ನಾನು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಅತೃಪ್ತರು 4 ಜನ ಇದ್ದಾರೋ, 7 ಜನ ಇದ್ದಾರೋ, 10 ಜನ ಇದ್ದಾರೋ, ಹಾಗಿದ್ರೆ ಕಾಂಗ್ರೆಸ್ JDS ಅವ್ರನ್ನ ಕರೆಯಕ್ಕೆ ಸುಮ್ಮನೆ ಕರಿತಾ ಇಲ್ಲ, ದಾನ ಧರ್ಮಕ್ಕೆ ಬರ್ತಾ ಇಲ್ಲ ಅವರು. ಅವರಿಗೂ ಕೂಡ ನೀವು ಮಂತ್ರಿ ಮಾಡ್ತೀವಿ ಸ್ವಾಮಿ ಬನ್ನಿ,
ನಿನಗೆ ಅದು ಕ್ಷೇತ್ರದ ಕೆಲಸ, ವರ್ಗಾವಣೆ ಎಲ್ಲವೂ ಕೂಡ ಈಗ ಬೇರೆ ರೀತಿಯಾದಂತಹ ಆಫರ್ಗಳು ಕೊಡ್ತಾ ಇದೆ. ಹಾಗಿದ್ರೆ ಅತೃಪ್ತರು ಮುಂಬೈನಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ? ಹಾಗಿದ್ರೆ 18ನೇ ತಾರೀಕಿಗೆ ಬರ್ತಾರೆ. ಆಪರೇಷನ್ ಪಾಸ್ ಆಫ್ ಫೇಲ್ ಅನ್ನೋದು ಒಂದ್ ಕಡೆ ಆದ್ರೆ, ಸೊ ಬಂಡೆದ್ದರ ಮುಂದಿನ ದಾರಿ ಯಾವುದು? ಅತೃಪ್ತ ಕೈ ಪಕ್ಷದ ಏನು ಶಾಸಕರಿದ್ದಾರೆ ಅವರು ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ? ಮುಂಬೈನಲ್ಲಿರೋ ಬಂಡೆದ ಶಾಸಕರು 2 ದಿನಗಳಲ್ಲಿ ವಾಪಸ್ ಆಗ್ತಾರ ರಾಜ್ಯಕ್ಕೆ? ಜನವರಿ 18ರ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಇವರೆಲ್ಲರೂ ಕೂಡ ಹಾಜರಾಗ್ತಾರ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಮುಂಬೈ ಸ್ಥಳವನ್ನ ಬದಲಾಯಿಸಿ ಬೇರೆ ಕಡೆ ಹೋಗಿ ಆಪರೇಷನ್ ಮತ್ತೆ ಶುರು ಮಾಡ್ತಾರ ಅನ್ನೋದು. ಯಾಕಂತಂದ್ರೆ ಈಗಾಗಲೇ ಗೋಕಾಕ್ನ ಶಾಸಕರು ಬಹಳ ಗಟ್ಟಿಯಾಗಿ ಅಲ್ಲೇ ಉಳ್ಕೊಂಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಚಿವರು ರಾಜೀನಾಮೆ ಕೊಡ್ತಾರ ಯಾರ ಅತೃಪ್ತರಿಗೆ ಜಾಗ ಕೊಡ್ಲಿಕ್ಕೆ? ಗೋಕಾಕ್ ಶಾಸಕರ ಜೊತೆ ಇಬ್ಬರು ಮಾತ್ರ ಕೊನೆ ಕ್ಷಣದಲ್ಲಿ ಉಳ್ಕೊಳ್ತಾರೆ, ಉಳಿದವರೆಲ್ಲ ವಾಪಸ್ ಆಗ್ತಾರೆ ಅನ್ನೋದು. ಸೊ ಗೋಕಾಕ್ ಬಂಡಾಯ ನಾಯಕ ಕಾರ್ನಾಡ್ ಮಾಡುತ್ತಾ ಕಾಂಗ್ರೆಸ್ ಯಾರು ಇದರ ವಿರುದ್ಧ ಕಾಂಗ್ರೆಸ್ನ ಇರುಸು ಮುರುಸು ಉಂಟು ಮಾಡಿದ್ದಾರೆ ಆ ಶಾಸಕರೊಬ್ಬರೇ ಪಕ್ಷ ತೊರಿತಾರ ಅನ್ನುವಂಥದ್ದು ಈಗಿರೋ ಪ್ರಶ್ನೆ. ಪಕ್ಷೇತರು ಯಾರೊಂದು ಗುರುತಿಸ್ಕೊಳ್ಳದೆ ಹಾಗೆ ಉಳಿದು ಬಿಡ್ತಾರಾ? ಕಾಂಗ್ರೆಸ್ ಬೇಡ ಬಿಜೆಪಿ ಬೇಡ ಅಂತೇಳಿ BC ಪಾಟೀಲ್ ಶ್ರೀಮಂತ್ ಪಾಟೀಲ್ ಸುಮ್ಮನಿದ್ ಬಿಡ್ತಾರ? ಈಗ ಯಾವುದೇ ಸಹವಾಸ ಬೇಡ, ಉಸಾಬರಿ ಬೇಡ ಅಂತೇಳಿ. ಸೊ ಇವೆಲ್ಲವೂ ಕೂಡ ಈಗ ಇರತಕ್ಕಂಥ ಪ್ರಶ್ನೆಗಳು. ಗೋಕಾಕ್ ಶಾಸಕರ ಜೊತೆ ಇಬ್ಬರು ಮಾತ್ರ ಉಳ್ಕೊಳ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಚರ್ಚೆ ಮಾಡ್ತಿರೋದಕ್ಕೆ ಕಾಂಗ್ರೆಸ್ನ ಹಿರಿನಾಯಕರು ವಕ್ತಾರರಾದಂಥ MD ಲಕ್ಷ್ಮಣ ಆದರೆ, JDSನ ಯುವ ನಾಯಕರು ವಕ್ತಾರರಾದಂಥ ನಾಗರಾಜ್ ಗೌಡ್ರ, ಹಾಗೆ BJP ನಾಯಕರು ವಕ್ತಾರರಾದಂಥ ಸಿನ್ನತ್ತರೆ, ಮೂರು ಕೂಡ ಸ್ವಾಗತ. ಸಿನ್ನತ್ ಅವರೇ, ಎಷ್ಟು ಬಾರಿ ನಿಮಗೆ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಳ್ತೀರಿ? ಎಷ್ಟು ಸಲ ಕಪಾಲ ಮೋಕ್ಷ ಮಾಡ್ಕೊಳ್ತೀರಿ? ಎಷ್ಟು ಸಲ ಕನಸನ್ನ ಕಾಣ್ತೀರಿ? ಎಲ್ಲ ಆದ್ಮೇಲೆ ಇನ್ನೇನು ಆಗಲ್ಲ ಅಂದಮೇಲೆ ಸ್ಪಷ್ಟನೆ ಕೊಡ್ತೀರಿ ಪತ್ರಿಕಾಗೋಷ್ಠಿ? ನಮಗೂ ಇದಕ್ಕೂ ಸಂಬಂಧ ಇಲ್ಲ. 60 ಸೆಕೆಂಡ್. ಪ್ರಪ್ರಥಮವಾಗಿ ಯಡಿಯೂರಪ್ಪನವರು, ನಾವು ಸರ್ಕಾರ ರಚನೆಗೆ ಹೋದ್ವಿ, ಯಡಿಯೂರಪ್ಪನವ್ರು ಓದ್ ತಗೊಂಡ್ರು. ಆ ಸಮಯ ಬಿಟ್ಟರೆ ನಾವು ಆಪರೇಷನ್ ಕಮಲನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಇದು ಒಂದು ಕಾಂಗ್ರೆಸ್ಸು ಮತ್ತು JDSನಲ್ಲಿ ಯಾವ್ಯಾವಾಗ ಇಂಟರ್ನಲ್ ಇಶ್ಯೂಸ್ ಬರುತ್ತೆ, ಇಂಟರ್ನಲ್ ಇಶ್ಯೂಸ್ ಬಂದ ತಕ್ಷಣ ಅವ್ರಿಗೆ ಯಾವುದಾದ್ರೂ ಒಂದು ರೀಸನ್ ಬೇಕು. ಆ ರೀಸನ್ನು ಅವರಿಗೆ ನಾವು ಕಾಣಿಸ್ತೀವಿ, ಹಿಂಗೆ ಬೆರಳು ತೋರಿಸ್ತಾರೆ. ಇತ್ತೀಚೆಗೆ ಇವಾಗ ಬಿಗಿನಿಂಗಲ್ಲಿ ಕ್ಯಾಬಿನೆಟ್ ಫಾರ್ಮ್ ಮಾಡಿದಾಗ 45 ದಿನ ತಗೊಂಡ್ರು ಡಿಪಾರ್ಟ್ಮೆಂಟ್ ಅಲಾಟ್ ಮಾಡೋಕ್ಕೆ. ಸರ್ಕಾರ ಏನು ನಡೀತಾ ಇದೆ? ಸರ್ಕಾರ ನಡೀತಾ ಇಲ್ಲ. ಅಲ್ಲಿ ಬಣಗಳಿದೆ, ಕಾಂಗ್ರೆಸ್ ಅಲ್ಲೇ ಮಲ್ಟಿಪಲ್ ಬಣಗಳಿದೆ, ಅದ್ರ ಜೊತೆ JDS ಜೊತೆ ಪರದಾಟ. ಇವಾಗ ಮೊನ್ನೆ ದಿವಸ ಮಿನಿಸ್ಟ್ರಿ ಅಲಾಟ್ ಮಾಡಿದ್ಮೇಲೆ ಚೇರ್ಮನ್ಶಿಪ್ ಅಲಾಟ್ ಮಾಡೋದಕ್ಕೆ ಎಷ್ಟು ಕನ್ಫ್ಯೂಷನ್ಗಳಾಯಿತು ಲಾಸ್ಟ್ 1 ತಿಂಗಳು ಅನ್ನೋದು ನೋಡಿದ್ರೆ, ಬರೀ ಅದ್ರ ಮೇಲೆ ಪ್ರೋಗ್ರೆಸ್ ನಡೀತು ನಿಮ್ದ್ರಲ್ಲಿ. ಸೊ ಇವರುಗಳಿಗೆ ಪ್ರಾಬ್ಲಮ್ ಆಯಿತು. ಮುಖ್ಯಮಂತ್ರಿಗಳು ಒಂದ್ಸಲ ನನ್ನ ಕ್ಲರ್ಕ್ ತರ ಟ್ರೀಟ್ ಮಾಡ್ತಾರೆ ಅಂತಂದ್ರು, 2ನೇ ದಿನ ಕೂತ್ಕೊಂಡು ನಾವು 3rd ಗ್ರೇಡ್ ಸಿಟಿಸನ್ಸ್ ಅಲ್ಲ ಅಂತಂದ್ರು. ಈ ರೀತಿ ಹೇಳಿದ ತಕ್ಷಣ ಎಂತ ತೊಂದರೆ ನಮ್ಮ ಹತ್ರ ಏನು ಇಲ್ಲ, ನಾವ್ ಯಾವ ಶಾಸಕರು ಹೋಗಲ್ಲ, ಎಲ್ಲ ಕೂಡ ಸರಿ. ಅತೃಪ್ತ ಶಾಸಕರು ಈ ಮುಂಬೈನಲ್ಲಿದ್ದಾರೆ. ಹಾಗಿದ್ರೆ ಅವರನ್ನ ವಾಪಸ್ ಕರೆಯೋಕೆ ನೀವು ಹೇಳ್ತಾ ಇದ್ರೆ ಮಂತ್ರಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ನೀವು ಒಪ್ಕೊಳ್ಳಿ, ನಿಮ್ಮಲ್ಲಿ ಅತೃಪ್ತಿ ಇದೆ, ನಿಮ್ಮಲ್ಲಿ ಸರಿ ಇಲ್ಲ ಅಂತೇಳಿ. 60 ಸೆಕೆಂಡ್. ನೋಡಿ, ಒಂದು ಕುಟುಂಬ ಅಂತ ಇದ್ದ ಮೇಲೆ ಅತೃಪ್ತಿ ಇರ್ತಕ್ಕಂಥ ಮಕ್ಕಳನ್ನ ಸರಿಪಡಿಸ್ತಕ್ಕಂಥದ್ದು ಹಿರಿಯರ ಕರ್ತವ್ಯ. ಆ ಹಿನ್ನೆಲೆ ಒಳಗಡೆ ಇವತ್ತು ನಮ್ಮಲ್ಲೂ ಕೂಡ 80 ಜನ ಶಾಸಕರಿರುವಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಒಂದೆರಡು ಹೆಚ್ಚು ಕಮ್ಮಿ ಆದಾಗ 1-2-3 ಜನ ವ್ಯತ್ಯಾಸ ಆಗಿದೆ. ಹಾಗಂತೇಳಿ ಅಂತ ಇಡೀ ಸರ್ಕಾರನೇ ಬಿದ್ದೋಗುತ್ತೆ, ಆಪರೇಷನ್ ಮಾಡ್ತೀವಿ, ಈ ಪ್ರಶ್ನೆ ಸಂಭವಿಸೋದಿಲ್ಲ ಯಾವ ಕಾರಣಕ್ಕೂ ಕೂಡ. ಇಲ್ಲ, ಪ್ರಶ್ನೆ ಇಲ್ಲ. BJP ಅವ್ರು ಕನಸು ಕಾಣ್ತಕ್ಕಂಥದ್ದು ಕನಸೂ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ, ಯಾವ ಕಾರಣಕ್ಕೂ ಕೂಡ. ಗೊತ್ತಾಯ್ತಲ್ಲ? ಈಗ ನಾನು ಅವತ್ತು ಹೇಳಿದ್ದೆ, ಏನು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಆಡಳಿತ ವೈಖರಿ ಬಗ್ಗೆ ವಿಚಾರ ಮಾಡಿ ನಂತರ ಅವರ ಸಹೋದರರಿಗೆ ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂದರ್ಭ ಅವರು ಕೋಪಗೊಂಡು ಇವತ್ತು ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಇದ್ದರೆ ಅವ್ರು ಅತೃಪ್ತರು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ. ಈಗ ಅವ್ರೇನಾರು ಹೇಳಿಕೆ ಕೊಟ್ಟಿದ್ದಾರೆ BJPಗೆ ಹೋಗ್ತೀನಿ ಅಂತೇಳಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷೇತರ ಏನು ಹೇಳಿದ್ರು? ಅದು ಬೇರೆ ಪ್ರಶ್ನೆ. ಪಕ್ಷೇತರಿಗೂ ನಮಗೂ ಸಂಬಂಧ ಇಲ್ಲ. ಪಕ್ಷೇತರಿಗೂ ನಮಗೂ ಸಂಬಂಧ ಇಲ್ಲ. ಆಪರೇಷನ್ ಕಮಲ ಸಂಪೂರ್ಣವಾಗಿ ಫೇಲ್ ಆಗಿದೆ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು, ನಮಗೂ ಗೊತ್ತು ಆಪರೇಷನ್ ಕಮಲ ಅಲ್ಲ, ನಾವು ಆಪರೇಷನ್ ಮಾಡೋದು ಗೊತ್ತು, ರಿವರ್ಸ್ ಆಪರೇಷನ್. ಅದಕ್ಕೇನಾದ್ರೂ ಹೆದರ್ ಬಿಟ್ರ BJP ಅವರು? It's a national failure of BJP, and they lost the total face value entire India. And in the next coming election 2019, they are going to be ಆಯ್ತಾ, ಅವರು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗಿ ಇವತ್ತು ನೆಲ ಕಚ್ಚುವಂತ ಪರಿಸ್ಥಿತಿ ಬರ್ತದೆ. ಇವತ್ತು
ಮುಂದಿನ ದಿನಗಳಲ್ಲಿ ಇವತ್ತು 104 ಸ್ಥಾನಗಳನ್ನ ಗೆದ್ದಿದ್ರೂ ಕೂಡ ಇವತ್ತು ವಿರೋಧ ಪಕ್ಷದಲ್ಲಿ ಕೂರೋದಕ್ಕೆ ಯೋಗ್ಯತೆಯನ್ನು ಕಳ್ಕೊಂಡಿರ್ತಕ್ಕಂಥ ಇವತ್ತು ಪಕ್ಷ ಏನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಅದು ಇವತ್ತು 104 ಅಂತ ಪಡೆದಿರ್ತಕ್ಕಂಥ ಬಿಜೆಪಿನವರಿಗೆ ಈ ಒಂದು ಕೀರ್ತಿ ಸಲ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆ ನೋಡಿದರೆ ಇವತ್ತು ಇವರು ಮಾಡಿರ್ತಕ್ಕಂಥ ಕಚ್ಚಾಟಗಳನ್ನ, ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಕ್ಕೆ ಇವತ್ತು ಉಳಿ ಹಿಂಡುವಂತ ಕಾರ್ಯಕ್ರಮವನ್ನು ಮಾಡೋದು ಅಲ್ದಲೇನೆ ಇವತ್ತು ಜನಸಾಮಾನ್ಯರಿಗೆ ಬಹಳ ಒಂದು ಹಿಂಸೆಯ ರೀತಿಯಲ್ಲಿ ಇವತ್ತು ಟಿವಿ ಚಾನೆಲ್ಗಳನ್ನ ನೋಡಬಾರದ ರೀತಿಯಲ್ಲಿ ಹೀನಾಯ ಸ್ಥಿತಿಗೆ ತಲುಪಿಸುವಂತ ಕಾರ್ಯಕ್ರಮಗಳಿಗೆ ಇವತ್ತು ಬಿಜೆಪಿನವರು ತಲುಪಿದ್ದಾರೆ ಅನ್ನೋದ್ರೆ ಇದಕ್ಕೆ ಅವರೇ ಕಾರಣ ಆಗ್ತಾರೆ. ಇದು ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಇವರಿಗೆ ಉತ್ತರ ಕೊಟ್ಟು ಇವ್ರನ್ನ ಮನೆಗೆ ಕಳಿಸುವಂತ ಕಾರ್ಯಕ್ರಮ ಮಾಡ್ತೀನಿ. ಮೂರು ನಾಯಕರ ಜೊತೆಗೆ ಒಂದಂತೂ ಸ್ಪಷ್ಟ, ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಎದ್ದಿರ್ತಕ್ಕಂಥ ಈ ಸಣ್ಣ ಅತೃಪ್ತಿಗೆ ವೇಣುಗೋಪಾಲ್ ಯಾಕೆ ಬಂದ್ರು, ಸಿದ್ದರಾಮಯ್ಯ ಅವರು ರಾತ್ರಿ 1 ಗಂಟೆವರೆಗೆ ಯಾಕೆ ಡಿಬೇಟ್ ಮಾಡಿದ್ರು, ಕುಮಾರಸ್ವಾಮಿ ಅವರು ಯಾಕೆ 2 ಸಲ ಗೆಸ್ಟ್ ಹೌಸ್ ಬಂದ್ರು, ಅಲ್ಲಿ ಬಿಜೆಪಿ ನಾಯಕರು ಗುರುಗ್ರಾಮದಲ್ಲಿ ಯಾಕೆ 2 ಬಾರಿ ಮೀಟಿಂಗ್ ಮಾಡ್ತಾರೆ, ಇನ್ನೂ ಅಲ್ಲೇ ಠಿಕಾಣಿ ಹೊಡಿದ್ದಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಪೊಲಿಟಿಕಲ್ ಡ್ರಾಮಾ ನಡೀತಾ ಇದೆ. ಸೊ ಇಡೀ ದೇಶದ ಮುಂದೆ ಮತ್ತೊಂದು ಸುತ್ತಿನಲ್ಲಿ ಕರ್ನಾಟಕದ ರಾಜಕಾರಣ ಬೆತ್ತಲಾಗಿದೆ. ಹಾಗಿದ್ರೆ ರಾಜ್ಯದ ಜನರ ಹಿತಾಸಕ್ತಿ ಇವ್ರ ಗಮನದಲ್ಲಿ ಇಲ್ವಾ? ಪಾಸ್ ರೆಸಾರ್ಟ್ಗಳಲ್ಲಿ ಲಕ್ಷ ರೂಪಾಯಿ ಕೂಡ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಡಿಬೇಟ್ ಮಾಡ್ತೀನಿ, ಒಂದು ಬ್ರೇಕ್. ಆಪರೇಷನ್ ಫೇಲ್, ಪೇಷಂಟ್ ಬಚಾವ್. ಮೈತ್ರಿ ಸರ್ಕಾರ ಸಾಮಾನ್ಯವಾಗಿ ಆಪರೇಷನ್ ಸಕ್ಸಸ್ ಆದ್ರೆ ಪೇಷಂಟ್ ಉಳಿಯುತ್ತೆ, ಇಲ್ಲಿ ಆಪರೇಷನ್ ಫೇಲ್ ಆದ್ಮೇಲೆ ಪೇಷಂಟ್ ಉಳಿದಿದೆ. ಸೊ ಇಲ್ಲಿ ಬಿಜೆಪಿ ನಾಯಕರು ಬಹಳ ಕ್ಯಾಲ್ಕುಲೇಷನ್ ಹಾಕೊಂಡು, ಮೈಗೆ ಎಣ್ಣೆ ಹಾಕೊಂಡು, ಅದು ಡಾಕ್ಟರ್ ರಾಮನಾಚಾರ್ಯ ಮೂಲಕ ಸಂಜೆ 5 ಗಂಟೆ ಪ್ರೆಸ್ ಮೀಟ್ ಮಾಡಿಸ್ತಾರೆ. ನೋಡಿ, ಕಾಂಗ್ರೆಸ್ JDS ಅತೃಪ್ತ ಶಾಸಕರು ವಾಪಸ್ ಬರ್ತಾರಂತೆ, ಅವ್ರು ಹೋಗ್ತಾರಂತೆ, ಮಂತ್ರಿಗಳಂತೆ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಾವು ಗುರುಗ್ರಾಮದಲ್ಲಿ ಅವರಿಗೆ ಮೆಡಿಟೇಷನ್ ಕರ್ಕೊಂಡು ಹೋಗಿದ್ವಿ, ಅವರು ಮಾನಸಿಕವಾಗಿ ಇನ್ನೂ ಸದೃಢರಾಗಬೇಕು, ಅವ್ರ ಕ್ಷೇತ್ರದಲ್ಲಿ ಕೆಲಸ ಗಟ್ಟಿಯಾಗಿ ಮಾಡಬೇಕು, ಈ ರೀತಿಯಾಗಿ ಉತ್ತರ ಕೊಟ್ಟರು. ಇದು ಒಂದು ರೀತಿ ಜಾರ್ಕೊಳ್ಳುವಂಥದ್ದು. ಹಾಗಿದ್ರೆ ನಿನ್ನೆ ಮಹಾರಾಷ್ಟ್ರದ ಸಚಿವರೊಬ್ಬರು, ಬಿಜೆಪಿ ಸಚಿವರು ಹೇಳ್ತಾರೆ, ಹೌದ್ರಿ ಆಪರೇಷನ್ ಲೋಟಸ್ ಕರ್ನಾಟಕದವರಿಗೆ ಗೊತ್ತಿಲ್ಲದಿರೋ ಮಹಾರಾಷ್ಟ್ರ ಸಚಿವರು ಹೆಂಗೆ ಗೊತ್ತಾಯ್ತು? ಅಂದ್ರೆ ಮಹಾರಾಷ್ಟ್ರದ ಮೂಲಕ ಆಪರೇಷನ್ ನಡೀತಾ ಇತ್ತಾ? ಸೊ ನಿನ್ನೆ ರಾಮ್ ಶಿಂದೆ ಅನ್ನೋ ಸಚಿವರು ಮಾತಾಡಿದ್ರು. ಆಮೇಲೆ ಶ್ರೀನಾಥ್ ಕೇಳ್ತೀನಿ, ಇದು ಆಪರೇಷನ್ ಕಮಲನ ಏನಂತ. ये कर्नाटक का गवर्नमेंट अभी वाइबल हुआ है, खुद ही उन्होंने चीफ मिनिस्टर ने बता दिया है. और ये डेमोक्रेसी में ऐसा कभी होता नहीं कि यहाँ का उधर जाता है, उधर का इधर जाता है. वो खुद ये MLA को ऐसा लगा हुआ होगा कि ये भारतीय जनता पार्टी के अंदर ये उनको ही मैंडेट मिला है, अपन वो ये अननेचुरल अलायंस किया है. और जिस पार्टी को 3rd पोजीशन का मैंडेट मिला है उसको चीफ मिनिस्टर बनाया है. उनके अंदर कोई ऐसा अनकॉन्फिडेंस हुआ होगा, उन्होंने ऐसा किया होगा कि जो प्राइम मिनिस्टर हमारे इतने सारे अच्छे काम कर रहे हैं तो कर्नाटक का अच्छा करना होगा, तो भारतीय जनता पार्टी के साथ जाना ही होगा. उन्होंने तय किया है. और शायद मुझे ऐसा लग रहा है कि आने वाली कुछ दिनों में जल्द से जल्द अभी वो चेंज होगा और ऑपरेशन लोटस सक्सेस हो जाएगा. तो ऑपरेशन लोटस पे भी काम हो रहा है, ये कहना गलत नहीं होगा? नहीं, ऑपरेशन लोटस यानी कि भारतीय जनता पार्टी, लोटस का हमारा तो सिंबल है ना, हम पॉलिटिकल सिंबल है, अभी चुनाव का सिंबल है. तो ऐसा आपने कहा कि लेकिन भारतीय जनता पार्टी के साथ जाना और अपना राज्य का विकास करना ये कोई गलत बात नहीं. हमारे ये देश के ऑनरेबल प्राइम मिनिस्टर नरेंद्र जी मोदी जिस तरह से काम कर रहे हैं. ಶ್ರೀನಾಥ್, ಎಷ್ಟು ಖರ್ಚೀಫ್ ಹಾಕೊಂಡು ಟವಾಲ್ ಹಾಕೊಂಡು ಮುಖ ಮುಚ್ಕೊಂಡ್ರು, ಮುಖಕ್ಕೆ ಮಸಿ ಬೆಳೆದಿದೆ. ಆಪರೇಷನ್ ಕಮಲ ಅನ್ನೋಂಥದ್ದು ನಿಮ್ಮ ಸಚಿವರು ಒಪ್ಕೊಂಡಿದ್ದಾರೆ. ಕರ್ನಾಟಕ ಅವರಿಗೆ ಎಷ್ಟು ಡೀಪ್ ಮಾಹಿತಿ ಇದೆ ನೋಡಿ ಲಕ್ಷ್ಮಣರೇ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೋಟೆಲ್ ಅಲ್ಲಿ ಅತೃಪ್ತ ಶಾಸಕರಿದ್ದಾರೆ, ಪಕ್ಷೇತರ ಸದಸ್ಯರು ನಿನ್ನೆ ಒಂದು ಏನೇ ಏಜೆನ್ಸಿ ಮುಂದೆ ಬಂದು ಹೇಳ್ತಾರೆ, ನಾವು ಮೈತ್ರಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡ್ಕೊಳ್ತಾ ಇದೀವಿ, ಬಿಜೆಪಿ ಸರ್ಕಾರ ಸುಭದ್ರ ಸರ್ಕಾರ ಅಂತ ಹೇಳ್ತಾರೆ. ಸೊ ಎಲ್ಲಾ ಆಪರೇಷನ್ ಕೂಡ ಮಹಾರಾಷ್ಟ್ರದಲ್ಲಿ ನಿಮ್ಮ ಸರ್ಕಾರ ಆ ಹಾಸ್ಪಿಟಲ್ಗೆ ಭದ್ರತೆ ಕೊಡುತ್ತೆ, ತುಂಬಾ ಸೆಕ್ಯೂರಿಟಿ ಕೊಡುತ್ತೆ, ಯಾವುದೇ ರೀತಿಯಾದಂಥ ಮಾಹಿತಿಗಳು ಹೋಗದೆ ನೋಡ್ಕೊಳ್ಳುತ್ತೆ. ಅಂದ್ರೆ ಒಂದನ್ನು ಒಪ್ಕೊಳ್ಳಿ, ಭಾರತೀಯ ಜನತಾ ಪಕ್ಷಕ್ಕೆ ಅಕ್ಕಿ ಮೇಲೂ ಆಸೆ, ನೆಂಟರ ಮೇಲೂ ಪ್ರೀತಿ ಅಂದ್ರೆ ಹೆಂಗಾಗುತ್ತೆ? ಇಲ್ಲ, ಆಪರೇಷನ್ ಕಮಲ ಮಾಡ್ತಾ ಇದೀವಿ, ನಮ್ಗೆ ಮುಖಭಂಗ ಆಗಿದೆ, ಮರ್ಯಾದೆ ಹೋಗಿದೆ, ಮಾಡೋಕ್ಕಾಗಿಲ್ಲ, 2 ಸಲ 3 ಸಲ ಪ್ರಯತ್ನ ಮಾಡಿದ್ವಿ, ಇವತ್ತು ಕೂಡ ಫೇಲ್ ಆಯ್ತು, ಒಪ್ಕೊಳ್ಳಿ. ಅಲ್ಲ, ಈ ಪ್ರಯತ್ನಗಳು ಯಾವಾಗ ಆಯ್ತು ಅಂದಿದ್ದೀರಾ? ಅವಾಗ ನೋಡಿದ್ರೆ ಅವರಲ್ಲಿ ಕನ್ಫ್ಯೂಷನ್ ಇದ್ದಾಗಲೇ ಆಗಿರೋದು. ನಮ್ಮ ಕುಟುಂಬದಲ್ಲಿ 108 ಪ್ರಾಬ್ಲಮ್ ಇರ್ತದೆ, ನಾವು ಸಾಲ್ವ್ ಮಾಡ್ಕೊಂತೀವಿ. ನಮ್ಮ ಕಡೆ ಬೆರಳು ತೋರಿಸ್ತೀರಾ? ತೋಳಲ್ಲಿದೆ ಅಂತ ತೋರಿಸ್ತೀರಾ? ಅದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಯಾವುದೇ ಶಾಸಕರು ಮಾರಾಟಕ್ಕಿಲ್ಲ ಹೇಳ್ತೀನಿ, ಮಾರಾಟಕ್ಕಿದೆ ಅಂತ ಹೇಳಿ ಯಾರಾದ್ರೂ ಕೂಡ ಹೇಳ್ಬಾರ್ದು. ಒಂದು ಸ್ಟೇಟ್ಮೆಂಟ್ ಹಾಕಿದ್ರಲ್ಲ, ಅದನ್ನ ಯೋಚನೆ ಮಾಡಿ, ಅದನ್ನ ಒಪ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅದನ್ನ ಯಾವ್ದಕ್ಕೆ ಒಪ್ಕೋಬೇಕು ಅಂತಾನು ಹೇಳ್ತೀನಿ. ಅವ್ರು ಹೇಳಿದ್ದೇನು ಅಂದ್ರೆ,
ಈ ಎರಡೂ ಪಕ್ಷಗಳು ಸೇರಿ ಮಾಡ್ತಕ್ಕಂತ ಸರ್ಕಾರ ಸ್ಥಿರ ಆಗ್ತಾ ಇಲ್ಲ, ಜನಗಳಿಗೆ ಒಳ್ಳೇದು ಮಾಡಕ್ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ಬಗ್ಗೆ ಮಹಾರಾಷ್ಟ್ರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಕ್ಕೆ ಇಡೀ ದೇಶ ರಾಜ್ಯದಲ್ಲಿ ಏನಾದರೂ ಕೂಡ ಸಮರ್ಪಕವಾಗಿ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಸಮರ್ಪಕವಾಗಿ ಸರ್ಕಾರ ಬಿಜೆಪಿನವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ 60 ವರ್ಷ ರಾಜಕಾರಣ ಮಾಡಿರೋರಿಗೆ ಇವರಿಂದ ಬುದ್ಧಿ ಕಲಿಬೇಕು ಸರ್. 6ರಿಂದ 7 ಜನ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ, 7ರಿಂದ 8 ಜನ ಮುಖ್ಯಮಂತ್ರಿಗಳು ಕೊಟ್ಟಂತ ಪ್ರಾದೇಶಿಕ ಪಕ್ಷದ ನಾವೊಂದು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ದೇವೇಗೌಡರಿಗೆ ಇವ್ರು ಯಾರ ಬಚ್ಚಗಳು ನಮಗೆ ಕೊಡ್ಬೇಕಾ ಸರ್ ಉತ್ತರಣ? ಸರ್, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನ ಮುಖ್ಯಮಂತ್ರಿ ಮಾಡಿರತಕ್ಕಂಥ ಇತಿಹಾಸಗಳಿದೆ. ಅವ್ರು ಯಾರು ನಮಗೆ 3rd ಪ್ಲೇಸ್ ಅಲ್ಲಿ ಇದ್ದವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಶ್ರೀನಾಥ್ ಗೆದ್ದವರು ಅಬ್ಸಲ್ಯೂಟ್ಲಿ ಇಲ್ಲೆಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯವನ್ನ ಉದ್ಧಾರ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರು ರಾಜ್ಯವನ್ನ ಆಳ್ತಾರೆ, ಅವರು ರಾಜ್ಯದ ಜನತೆಗೆ ಒಂದು ಗೌರವವನ್ನು ಕೊಡ್ತಾರೆ. ಇವು ಅಧಿಕಾರ ಇಲ್ಲ. ಶ್ರೀನಾಥ್ ಒಂದ್ ನಿಮಿಷ ಈಗ ಶ್ರೀನಾಥ್ರೆ, ಮುಂಬೈನ ಪಂಚತಾರ ಹೋಟೆಲ್ ನಲ್ಲಿ ಅತೃಪ್ತ 4ರಿಂದ 5 ಜನ ಶಾಸಕರಿದ್ದಾರೆ, 2 ಇಂಡಿಪೆಂಡೆಂಟ್ ಇದ್ದಾರೆ. ಅಲ್ಲಿ ಮಲ್ಲೇಶ್ವರ ಅಶ್ವಥ್ ನಾರಾಯಣ ಅವ್ರಿಗೆ ಏನ್ ಕೆಲಸ? ಎಲ್ಲ ಹೋಗಿದ್ರಪ್ಪ, ಏನು ಹೋಗಿದ್ರು? ಮಾಡ್ತಾ ಇದೀವಿ ಅಂತ ಹೇಳಿ ಆಯ್ತು. ನಾಳೆ 13 ಜನ ಶಾಸಕರು ಬಂದಿದ್ರೆ ಏನ್ ಹೇಳ್ತಿದ್ರೆ, ಈ ಸರ್ಕಾರದಲ್ಲಿ ಅತೃಪ್ತ ಶಾಸಕರು ಬಂದಿದ್ದಾರೆ, ನಾವು ಸರ್ಕಾರ ನಾವೇನು ಸನ್ಯಾಸಿಗಳ ನೀವು ಹೇಳಿದ ಲೈನೇ ತಗೋತೀವಿ ಅಂದ್ರೆ ನಿಮ್ಗೆ ಆಗಿಲ್ಲ, ತಗೋಬೇಕು ಅಂತ ನಿಮ್ಗೆ ಫೇಲ್ ಆಗಿದೆ, ಮುಖಭಂಗ ಆಗಿದೆ. ಒಂದ್ ನಿಮಿಷ 15 ಜನ ನಾವು ಮಾಡ್ತೀವಿ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಇವರಿಬ್ಬರಿಗೆ ಯಾಕೆ ಟೆನ್ಷನ್ ಆಗಬೇಕು? ಶಾಸಕರನ್ನ ಕರ್ಕೊಂಡು ಹೋಗಿ ಹರಿಯಾಣದಲ್ಲಿ ಇಟ್ಕೊಂಡು ಅವ್ರಿಗೆ ಪ್ರದರ್ಶನ ನಾವು ಯಾವುದೇ ಶಾಸಕರ ಈಗ ತುಮಕೂರು ಗ್ರಾಮೀಣ ಕ್ಷೇತ್ರ ಜೆಡಿಎಸ್ ಶಾಸಕ ಗೌರಿಶಂಕರ್ಗೆ ಜಗದೀಶ್ ಶೆಟ್ಟರ್ ನೇರವಾಗಿ 60 ಕೋಟಿ ಕೊಡ್ತೀವಿ ನಿಮಗೆ ಮಂತ್ರಿ ಮಾಡಿ, ಯಾರು ಶಿವಲಿಂಗೇಗೌಡರು ಸೀನಿಯರ್ ಮೋಸ್ಟ್ MLA, ಅದನ್ನ ಇವತ್ತು ಅದೇ ಶಾಸಕ ಆಮಿಷ ಅವರನ್ನ ನೀವು ಇವತ್ತು ಖರೀದಿ ಮಾಡ್ತಾ ಇದ್ರಿ ಅಂತ ಆರೋಪ ಇದೆ. ಅಧಿಕಾರದ ಅಷ್ಟೊಂದು ದಾಯ ಇದೆ ನಿಮ್ಗೆ. 37 ಜನ ಖರೀದಿ ಮಾಡಿದ್ರೆ ಕಾನೂನಿನಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದೀವಿ. ಅದನ್ನ ಬಿಟ್ಬಿಟ್ಟು ಬಾಯಿ ಬಂದಿದ್ದು ಮಾತಾಡಬೇಡಿ ನೀವು. ನೈತಿಕತೆ ಇಲ್ಲ. ಅಷ್ಟು ಕಷ್ಟ ಇದ್ರೆ ಅರ್ಥ ಆಗ್ತಾ ಇದೆಯಲ್ಲ ಅವ್ರ ಜೊತೆ ಮಾಡಕ್ಕಾಗಲ್ಲ. ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಸಾಂದರ್ಭಿಕ ಶಿಶು, ಭ್ರಷ್ಟಾಚಾರ ನಿಲ್ಸಕ್ಕಾಗಲ್ಲ, ಎಲ್ಲ ಯಾವ್ದು ಮಾಡಕ್ಕಾಗಲ್ಲ, ಯಾವ್ದು ಮಾಡಕ್ಕಾಗಲ್ಲ. ಗುರುಗ್ರಾಮದ ರೆಸಾರ್ಟ್ ಅಲ್ಲಿ ಒಬ್ಬೊಬ್ಬ ಶಾಸಕರು 8,000 ರೂಪಾಯಿ ಊಟ ಮಾಡ್ತಾರೆ. ಹೌದು, 1,000 ರೂಪಾಯಿ ನೀರು ಕುಡಿ, ಒಂದು ಬಾಟ್ಲಿ ನೀರು ಕುಡಿತಾ ಇದಾರೆ. 2 ಲಕ್ಷ 3 ಲಕ್ಷ ಒಂದೊಂದು ವಿಲ್ಲಾಗಿ ಅಲ್ಲಿ ಕಾಟೇಜ್ ಅಲ್ಲಿ ಇದಾರೆ. ಇವತ್ತು 100ಕ್ಕೆ ಹೆಚ್ಚು ಜನ ಶಾಸಕರು ಇದ್ದಾರೆ. ಆ ಶಾಸಕರು ನೀವು ಹೇಳ್ತಾ ಇದ್ರಿ, ನಮ್ಮ ಈಶ್ವರಪ್ಪ ಹೇಳ್ತಾರೆ ಬಿಜೆಪಿ ಒಬ್ಬೊಬ್ಬ ಶಾಸಕರು ಹುಲಿ, ಕಾಂಗ್ರೆಸ್ ಅವ್ರು ಮುಟ್ಟಕ್ಕಾಗಲ್ಲ, JDS ಅವ್ರು ಮುಟ್ಟಕ್ಕಾಗಲ್ಲ, ಮುಟ್ ನೋಡ್ಲಿ ಅಂತ ಹೇಳಿದವರು ಯಾಕ್ರಿ ಶಾಸಕರನ್ನು ಕೂಡ ಹಾಕಿದಿರಾ? ಕರ್ಕೊಂಡ್ಬಂದ್ರಿ, ರಾಜ್ಯದಲ್ಲಿ ಬರ ಇದೆ. ನಾನು ಕಾಂಗ್ರೆಸ್ ಅವರಿಗೂ JDS ನಿಮ್ಗೂ ಹೇಳ್ತಿದ್ದೀನಿ, ಆಪರೇಷನ್ ಕಮಲ ಸಕ್ಸಸ್ ಆಗಲಿ, ನಮ್ಮ ಶಾಸಕರನ್ನ ಯಾರು ಟಚ್ ಮಾಡಬಾರ್ದು ಅಂತ. ಆಪರೇಷನ್ ಕಮಲ ಅಲ್ಲ, ಇದು ಸಸ್ಟೈನಿಂಗ್ ಅವರ್ ಓನ್ ಗ್ರೂಪ್. ಅಂದ್ರೆ ಸರ್ಕಾರ ಇವರಿಂದ ಆಮಿಷಗಳಿತ್ತು, ಇವರೇ ಹೇಳ್ಕೊಂಡಿದಾರಲ್ಲಪ್ಪ. 10 ಜನ ಶಾಸಕರು ಅವರು ಯಾರು ನಮ್ಮ ಸಾರಾ ಮಹೇಶ್ ಅವ್ರು ಹೇಳ್ಕೊಂಡ್ರು ನನ್ನ ಟಿವಿನಲ್ಲೇ, ನಂಗೆ ಇಷ್ಟು ಜನ ಇದಾರ ಜೊತೆಲಿ ನಾವು ತಗೊಳ್ತೀವಿ ಬಿಜೆಪಿನವ್ರನ್ನ ಅಂತ. ಒಂದೇನಾಗುತ್ತೆ ಅಂದ್ರೆ ಯೂನಿಟೈಸ್ ಆಗಿ ಅವ್ರ ಒಟ್ಟಿಗೆ ಇರ್ತೀವಿ ಡಿಸೈಡ್ ಮಾಡಿದ್ರು ಒಟ್ಟಿಗೆ ಇರಿ ಅಂತಂದ್ವಿ.
ಬಿಜೆಪಿ? ಒಟ್ಟಿಗೆ ಎಲ್ಲರೂ ಕರ್ನಾಟಕದಲ್ಲಿ ಯಾಕೆ ಇರ್ಬೇಕು? ಅಲ್ಲಿದ್ದಾರೆ, ಡೆಲ್ಲಿ ಹೋಗೋದು, ಡೆಲ್ಲಿಗೆ ಹೋಗಿದ್ದು. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇತ್ತು. ಅಲ್ಲ, ಲಕ್ಷ್ಮೀನಾರಾಯಣ ಅದಕ್ಕೋಸ್ಕರ ಬೆಂಗಳೂರು ಬಂದಿದ್ದಾರೆ. ಅಲ್ಲ, ಬೆಂಗಳೂರು ಬಂದು ಈಗಲ್ ಟೈಮ್ ಬರಕ್ಕಾಗತ್ತೆ? ಈಗಲ್ ಟೈಮ್ ನೀವು ಪಾಪ ನೀವು ಮಾಡಿದ್ರೆ ಬುಕ್ ಮಾಡಿದ್ರೆ ಈಗಲ್ ಟೈಮ್ ಬುಕ್ ಮಾಡೇ ಇಲ್ಲ. ಈಗಲ್ ಟೈಮ್ ನೀವು ಬುಕ್ ಮಾಡಿಲ್ಲ. ಇವ್ರು ಮಾಡ್ಬೋದು. ಶ್ರೀನಾಥ್ರೆ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕಿಂತಲೂ ಕೂಡ ಯಡಿಯೂರಪ್ಪನವರಿಗೆ ಇದರ ನೇತೃತ್ವ, ಯಡಿಯೂರಪ್ಪನವರು ಗುರುಗ್ರಾಮದಲ್ಲಿ ಶಾಸಕರ ಸಭೆ ಕರೆಸ್ತಾರೆ. ನೋಡಿ, ಸಂಜೆವರೆಗೆ ಕಾದ್ ನೋಡಿ, ನಿಮ್ಗೆ ಗುಡ್ ನ್ಯೂಸ್ ಬರುತ್ತೆ ಅಂದ್ರೆ ಇಬ್ರು ಪಕ್ಷೇತರರು ಬೆಂಬಲ ವಾಪಸ್. ಆಮೇಲೆ ನಿಮ್ಮ ಶಕ್ತಿ ಡಬಲ್ ಆಯ್ತು, ನಿಮ್ಮ ಟಾನಿಕ್ ಏರ್ತು. ಇನ್ನೇನು 10 ಜನ 12 ಜನ ರಾಜೀನಾಮೆ ಕೊಟ್ಬಿಡ್ತಾರೆ, ಎಲ್ಲರೂ ಕೂಡ ಮುಂಬೈಗೆ ಬರ್ತಾರೆ. ಎಲ್ಲಿ ನಿಧಾನಕ್ಕೆ ಕಾಂಗ್ರೆಸ್ JDS ನವರು ಆ ಶಾಸಕರ ಮನವೊಲಿಸಿದ್ರು. ನಾನು ಹೋಗೇ ಇಲ್ಲ, ಅತೃಪ್ತಿ ಇಲ್ಲ ಅಂತಲ್ಲ. ಕಾಂಗ್ರೆಸ್ನಲ್ಲೂ 15ಕ್ಕೂ ಹೆಚ್ಚಿನ ಅತೃಪ್ತಿ ಶಾಸಕರಿದ್ದಾರೆ. ಅದರಲ್ಲಿ 7 ಜನ ಹೋಗಿದ್ರು, ಕೆಲವರು ವಾಪಸ್ ಬಂದ್ರು. ನಿಮ್ಗೆ ಎಲ್ಲಿ ಆಪರೇಷನ್ ಉಲ್ಟಾ ಹೊಡಿತು, ಟುಸ್ ಆಯ್ತು, ಮರ್ಯಾದೆ ಯಾರಾಗುತ್ತೆ ಅಂತ ಗೊತ್ತಾಯ್ತು. ಆಮೇಲೆ ಹೇಳಿದ್ರಿ ನೋಡಿ, JDS ಕಾಂಗ್ರೆಸ್ ಅತೃಪ್ತಿ ಶಾಸಕರು ನಮಗೂ ಸಂಬಂಧ ಇಲ್ಲ. ಈ ಮುಖ ಉಳಿಸ್ಕೊಳ್ಳೋ, ಟವಾಲ್ ಹಾಕೊಳ್ಳೋ ಅಂತ ಪ್ರವೃತ್ತಿ ಯಾಕೆ ಬಂತು? ಒಂದ್ ವೇಳೆ ಸಕ್ಸಸ್ ಆಗಿದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಮೀಡಿಯಾದವ್ರು ಹೇಳಿದ್ರೆ ನಾವು ಮೀಡಿಯಾದವರಲ್ಲ, ನೀವ್ ಹೇಳಿರೋದು. ಹಾಗಿದ್ರೆ ಈ ಸರ್ಕಾರ, ಎಸ್ ನಾನು ಮಾತಾಡ್ತೀನಿ, ಒಂದು ಬ್ರೇಕ್. ಜೊತೆಗೆ ಮತ್ತು ಕಾಂಗ್ರೆಸ್ JDS ಹೇಳ್ತಾರೆ ನಮ್ಮಲ್ಲಿ ಏನೋ ಅತೃಪ್ತಿ ಇಲ್ಲ ಅಂತ ಹೇಳಿದ್ರೆ, ಅತೃಪ್ತಿ ಶಾಸಕರನ್ನ ಸಮಾಧಾನ ಮಾಡ್ಲಿಕ್ಕೆ ಯಾಕೆ ಮುಂದಾದ್ರು? ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟರು, ರಾತ್ರೋರಾತ್ರಿ ವೇಣುಗೋಪಾಲ್ ಯಾಕೆ ಬಂದ್ರು, ಸಿದ್ದರಾಮಯ್ಯ ಯಾಕೆ ಬಂದ್ರು, DKC ಯಾಕೆ ಮುಂಬೈಗೆ ಹೋದ್ರು, ಇವೆಲ್ಲವೂ ಕೂಡ ಇದೆ. ಸೊ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಇವತ್ತು ಶಾಸಕರಲ್ಲಿ ಇರ್ತಕ್ಕಂಥ ಅತೃಪ್ತಿಯ ಬೆಟ್ಟದಷ್ಟಿದೆ. ಆದರೆ ಈ ಸರ್ಕಾರ ಉಳಿಸ್ಕೊಳ್ಬೇಕು. ನಾವು ಬಿಜೆಪಿಯನ್ನು ಸೋಲ್ಸಕ್ಕೆ ಮೈತ್ರಿ ಮಾಡ್ಕೊಂಡು ದೇವೇಗೌಡರು ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಾಗಿದ್ರೆ UT ಖಾದರ್ ಹೇಳ್ತಾರೆ, ಹೌದು ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಹಿರಿಯ ಸಚಿವರು ಮಂತ್ರಿ ಸ್ಥಾನ ಬಿಡಕ್ಕೆ ರೆಡಿ, ಯಾಕಂದ್ರೆ ಈ ಅತೃಪ್ತಿಯಿಂದ ಈ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾಗಿದೆ. UT ಖಾದರ್ ಹೇಳೋದೇನಂದ್ರೆ ಹೈಕಮಾಂಡ್ದಲ್ಲಿ ನಾನು ಮಂತ್ರಿ ತ್ಯಾಗ ಮಾಡಕ್ಕೆ ರೆಡಿ. ಇಲೆಕ್ಷನ್ ಅಲ್ಲಿ ಇವರಿಗೆ 4 ಕಾರ್ಪೊರೇಟರ್ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ಇನ್ನು 15 ML ಇಟ್ಕೊಳ್ಳಿಕ್ಕೆ ಇವರಿಗೆ. ಅದಕ್ಕೆ ನಾನು ಹೇಳಿದೆ, ಇವತ್ತು ಸುಮ್ಮನೆಲ್ಲ ಟೆಸ್ಟ್ ಮ್ಯಾಚ್ ಆಡೋದು, ನಾವೆಲ್ಲ ಒನ್ ಡೇಲಿ ಮುಗಿಸ್ತೇವೆ ಅವ್ರದ್ದು. ಒನ್ ಡೇ ಮ್ಯಾಚಿನಲ್ಲಿ ಅಂತ ಯಾವುದೇ ಪ್ರಶ್ನೆ ಇಲ್ಲ. ನಾವು ಎಲ್ಲ ಅವರವರ ಕ್ಷೇತ್ರದಲ್ಲಿ ಅವರವರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ನಾವೆಲ್ಲಿಯೂ ಕೂಡ ಹೋಗಲಿಲ್ಲ. ನಾವು ಪಕ್ಷಕ್ಕಾಗಿ ನೋಡಿ, ನಮ್ಗೆ ಇವತ್ತು ಒಂದು ಹೆಸರು, ಒಂದು ಅಧಿಕಾರ, ಒಂದು ಸ್ಥಾನ ಅದು ಕೊಟ್ಟಿದ್ದ ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು. ನಾವು ಪಕ್ಷಕ್ಕಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ. ಅದರ ಮುಂದೆ ನಮ್ಮ ಅಧಿಕಾರವ ಅಧಿಕಾರವ ಏನು ಮುಖ್ಯ ಅಲ್ಲ. ನಾವು ಯಾವುದಕ್ಕೂ ತ್ಯಾಗಕ್ಕೂ ಸಿದ್ಧ. ನಾನೇ ಅಲ್ಲಲ್ಲ, ನನ್ನ ಕುತ್ತಿಗೆ ಹಗ್ಗಾಕಿ ಗಲ್ಲು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಾನು ಕಾಂಗ್ರೆಸ್ ಅಂತ ಹೇಳಿದ ಹೊರತು ನಾನು ಬೇರೆ ಪಕ್ಷ ಹೆಸರು ನಾನು ಹೇಳಿಕೆ ಹೋಗುದಿಲ್ಲ. UT ಖಾದರ್ ಥರ ಈ ಥರ ಎಷ್ಟು ಜನ ಮಾತಾಡ್ತಾರೆ ಸರ್ ನಿಮ್ಮ ಮಂತ್ರಿಗಳು? ಒಂದು, ಆಮೇಲೆ 18ನೇ ತಾರೀಕಿಗೆ ಶಾಸಕಾಂಗ ಸಭೆ ಇದೆ. ಸೊ ಆ ಶಾಸಕಾಂಗ ಸಭೆಗೆ ಈ ಮುಂಬೈಲಿರೋರು, ಬೇರೆ ಕಡೆ ಇರೋರು ಎಲ್ಲ ಅತೃಪ್ತರು, ಏನೇ ಅತೃಪ್ತಿ ನೀವು ಹೇಳ್ತಾರೆ 4 ಜನ ಅಂತ ನೀವು ಹೇಳ್ತೀರಿ. ಈಗ ಒಂದು 10 ಜನ ಅಂತ ನಾವು ಹೇಳ್ತೀವಿ ಮೀಡಿಯಾದಲ್ಲಿ. ಇಲ್ಲಿ 10 ಜನ 5 ಜನ ಮತ್ತೆ ವಾಪಸ್ ಬರ್ತಾರೆ ಅಂತ ಇವತ್ತು ಬೆಳವಣಿಗೆಗಳು. ಇವತ್ತು ಯಾರ್ಯಾರು ಹೊರಗಡೆ ಇದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಬಂದು ನಾನು ಗೋವಾಕ್ಕೆ ಹೋಗಿದ್ದೆ ಸರ್, ನಂಗೆ ಕ್ಷೇತ್ರದಲ್ಲಿದ್ದೆ, ಮೊಬೈಲ್ ಸಿಕ್ಕಿಲ್ಲ. ಹಾಗಿದ್ರೆ ಎಲ್ಲ ಅತೃಪ್ತ ಶಾಸಕರು ಅಥವಾ ಅವ್ರದ್ದೇ ಆದಂಥ ಬೇಡಿಕೆಗಳು ಇಟ್ಕೊಂಡಂಥವ್ರು ಎಲ್ಲರೂ ಕೂಡ 18ನೇ ತಾರೀಕಿಗೆ ವಿಧಾನಸೌಧ ಶಾಸಕಾಂಗ ಸಭೆ ಬರ್ತಾರ? ನೋಡಿ, ಶಾಸಕಾಂಗ ಪಕ್ಷ ಕರಿತಕ್ಕಂಥದ್ದು ಇವರ ವೈಯಕ್ತಿಕವಾದಂಥ ವಿಚಾರಗಳಿಗಲ್ಲ. ಅತೃಪ್ತಿ ಇರ್ತಕ್ಕಂಥದ್ದನ್ನ ಈಗೇನು ಅರ್ಜೆಂಟ್ ಶಾಸಕಾಂಗ ಸಭೆ ಕರೆದಿರೋದು? ಇವೆಲ್ಲ ಪ್ಯಾಚಪ್ ಮಾಡಕ್ತಾನೆ. ಈಗೇನು ಅರ್ಜೆಂಟ್ ಇದೆ? ಈಗೇನು ಸದನ ಇದೆಯಾ? ನೋಡಿ, ಇವಾಗ ಕರೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕುಡಿಯ ನೀರಿನ ಸಮಸ್ಯೆ, ಗೋಗಳಿಗೆ ಮೇವಿನ ಸಮಸ್ಯೆ, ತೀರು ತರುವಾದಂತ ವಿಚಾರಗಳ ಬಗ್ಗೆ ಶಾಸಕರಿಗೆ ಸ್ವಲ್ಪ ಬುದ್ಧಿ ಇಲ್ವಾ? ಅಲ್ಲಿ ಕೂತಿದಲ್ಲ ಮುಂಬೈನಲ್ಲಿ ಹೋಗ್ಕಡೆ ನಿಮ್ 6 ಜನ ಶಾಸಕರು, ಮುಂಬೈನಲ್ಲಿ ಯಾರಿಗೂ ಹೆಚ್ಚು ಕಡಿಮೆ ಆಗಿರ್ಬೇಕು, ಅದಕ್ಕೋಸ್ಕರ ಹೋಗಿ ಕೂಳ್ತಿದ್ದಾರೆ ಅಷ್ಟೇ. ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರು ಇರ್ಬೋದು, JDS ಶಾಸಕರು ನಮ್ಮ ಕ್ಷೇತ್ರ ಹೋಗಿಲ್ಲ. ನಿಮ್ ಶಾಸಕರ ಬಗ್ಗೆ ಹೇಳಿ, ಕಾಂಗ್ರೆಸ್ JDS ಶಾಸಕರದ್ದು ನಾನು ಹೇಳ್ತೀನಿ ಕೇಳಿ, ಯಾಕಂದ್ರೆ ನನಗೆ ಗೊತ್ತಿದೆ ಇರ್ತಕ್ಕಂಥ ಒಂದು ವಿಚಾರ. ಅವ್ರು ಬರ್ತಾರ, ಖಂಡಿತ ಬರ್ತಾರೆ. ಅಲ್ಲ, ಒಂದ್ ಪಕ್ಷ ಯಾರಾದ್ರೂ ಕೂಡ ಒಬ್ಬಿಬ್ರು ತಪ್ಪು ಇವತ್ತು ಹೇಳ್ತೀನಿ ಕೇಳಿ. ಇವತ್ತು ನಾನೇ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಾನು ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದಿದ್ದೆ. ಕೆಲವ್ರ ಮನೇಲಿ ಸಾವಾಗಿದೆ, ಕೆಲವ್ರು ಏನೋ ಬಂದಿಲ್ಲ. ಈ ತರದ 3-4 ಜನ ಬರ್ದಲ್ಲೇ ಹೋದ್ರೆ ಅದು ಅತೃಪ್ತಿಯಿಂದ ಬಂದಿಲ್ಲ. ನೀವು ಹೇಳ್ತಾ ಇದ್ರಲ್ಲ ಕುಡಿಯೋ ನೀರಿನ ಬಗ್ಗೆ ಬರದ ಸಮಸ್ಯೆ ಅಂತ ಹೇಳಿ, ಅವ್ರಿಗೆ ಬರೋದು ಕುಡಿಯೋ ನೀರಿನ ಸಮಸ್ಯೆ ಗೊತ್ತಿಲ್ವಾ? ಹಾಗಿದ್ರೆ ಈ ಶಾಸಕಾಂಗ ಸಭೆ ಮಹತ್ವ ಅಂತ ಅನ್ಸಲ್ವ? ಬರಲ್ಲ ಅವರು? ನೋಡಿ, ಶಾಸಕಾಂಗ ಪಕ್ಷ ಮಹತ್ವ ಇದ್ರೂ ಕೂಡ ಹೇಳ್ತೀನಿ ಕೇಳಿ, ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬರೊಬ್ಬರು ಬರ್ದಲ್ಲೇ ಹೋದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಕಟ್ತಕ್ಕಂಥದ್ದು ಅವ್ರು ಏನ್ ಮಾಡ್ಕೊಂಡು ತಿರುಗಾಡಿ ಮಾಡ್ತಾ ಇರಲಿಲ್ಲ. ಬಂದ ನಾಳೆ ಬೆಳಗ್ಗೆ ಬಂದು ಅಥವಾ ಸಂಜೆ ಬಂದು ಮಾಡ್ತಾರೆ. ಅವರು ಫ್ರೀ ಆಗಿಬಿಟ್ಟಿದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಫ್ರೀ ಆಗಿಬಿಡ್ತಕ್ಕಂಥ ನೋಡಿ, ಪಕ್ಷ ಅಂತ ಅಂದ್ರೆ ಕಡಿವಾಣ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು. 100ಕ್ಕೆ 100 ಭಾಗ ಬರಬೇಕು, ಸೆಲ್ಫಿ ಮೀಟಿಂಗ್ ಅಂತಕ್ಕಂಥದ್ದು ಆದೇಶ ಇದ್ರೂ ಕೂಡ ಕೆಲವೊಮ್ಮೆ ವ್ಯತ್ಯಾಸ ಆದಾಗ 1-2 ವ್ಯತ್ಯಾಸ ಆಗದ ಅದನ್ನ ಯಾವ ಕಾರಣಕ್ಕೂ ಅತೃಪ್ತಿ ಅಂತಕ್ಕಂಥದ್ದು ಹೇಳ್ಬಾರ್ದು. ನಾಗರಾಜ್ ಗೌಡ್ರೆ, ಸೊ ಇವತ್ತು ಕುಮಾರಸ್ವಾಮಿ ಹೇಳಿದ್ರು ನೋಡಿ, ನಾವು ಕೂಡ ಅಂದ್ರೆ ಪುಟ್ಟರಾಜು ಕೂಡ ಮಂತ್ರಿಗಳು ಹೇಳಿದ್ರು, ಬಿಜೆಪಿ ಆಪರೇಷನ್ ಕಮಲ ಮಾಡಿದ್ರೆ ನಮಗೂ ಗೊತ್ತಿದೆ, ನಮ್ಮ ಹತ್ರ 5-6 ಜನ ಶಾಸಕರಿದ್ದಾರೆ,
ನಾವು ಕೂಡ ಅವನು ಸೆಳಿಬಹುದು ಅಂತ. ಬಿಜೆಪಿ ಹೇಳ್ತಿರೋದು ಒಂದು ರೂಲಿಂಗ್ ಪಾರ್ಟಿಯಾಗಿ ಸಿಎಂ ಮಂತ್ರಿಗಳು ಹೇಳಿದ ಮೇಲೆ ನಮ್ಮ ಶಾಸಕರನ್ನು ನಾವು ಕೂಡಿ ಹಾಕೋದು ನಮ್ಮ ಕರ್ತವ್ಯ. ಹಾಗಾಗಿ ಅಲ್ಲಿ ಇನ್ನು ಗುರುಗ್ರಾಮದಲ್ಲಿ ಆರಾಮಾಗಿದ್ದಾರೆ ಶಾಸಕರು, ಅವ್ರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ನೀವು ಕೂಡ ಪೋಚಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ನೋಡಿ, ನಾವು ಹೇಳಿರೋ ಅರ್ಥನ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ಹಿಂದೆ ಕುಮಾರಸ್ವಾಮಿಯವರು ಸಹ ಹೇಳಿದ್ದಾರೆ, ನಮ್ಮ ಶಾಸಕರನ್ನ ಒಬ್ಬರನ್ನ ನೀವು ಮುಟ್ಟಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ 6 ಜನನ ನಾವು ಮುಟ್ಟಬೇಕಾಗತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನ ಖಡಕ ಕೊಟ್ಟಿರ್ತಕ್ಕಂಥ ಅದಕ್ಕೆ ಭಯ ಬಿದ್ದಿದ್ದಾರೆ ವಿಚಾರ. ಅದಕ್ಕೆ ಭಯ ಬಿದ್ದಿದ್ದಾರೆ. ಸರ್, ಆ ಭಯ ಇವತ್ತಲ್ಲ ಸರ್, ಅವ್ರು ಯಾವತ್ತೂ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರವನ್ನ ಮುಟ್ಟೋದಿಕ್ಕೆ ಅವ್ರಿಗೆ 2 ಗುಂಡಿಗೆಗಳು ಇದ್ರೂ ಸಹ ಸಾಕಾಗಲ್ಲ ಅವ್ರಿಗೆ. ಅಂತ ಸರ್ಕಾರವನ್ನ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಿದೀವಿ. ಅಂತ ಕಾರ್ಯಕ್ರಮಗಳನ್ನ ಇವತ್ತು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ತೆಗೆದುಕೊಂಡ್ರು. ಯಾವುದು ಪಕ್ಷೇತರ ನಿಮ್ ಜೊತೆ ಸರ್ಕಾರದಲ್ಲಿ ಇದ್ರಲ್ಲ, ಮಂತ್ರಿನೂ ಆಗಿದ್ರಲ್ವಾ, ಇಬ್ರು ಈ ಸರ್ಕಾರಕ್ಕೆ ನಮ್ಮ ಕೆಲಸ ಆಗ್ತಾ ಇಲ್ಲ, ಈ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಇದಕ್ಕಿಂತ ಬಿಜೆಪಿ ಸರ್ಕಾರ ವಾಸಿ ಅಂತ ಇಬ್ರು ಪಕ್ಷೇತರು ಕಾಂಗ್ರೆಸ್ ರಾಜ್ಯದಲ್ಲಿ ಪಕ್ಷೇತರರಾಗಿರ್ಲಿ ಅಥವಾ ಒಂದು ಪಕ್ಷಕ್ಕೆ ಸಂಬಂಧಪಟ್ಟರಾಗಿರ್ಲಿ, ಅವರು ಮಂತ್ರಿ ಆಗಿದ್ದ ಮೇಲೇನೆ ಅವರ ಕ್ಷೇತ್ರನ ಉದ್ಧಾರ ಮಾಡ್ತೀನಿ ಅಂತಾದ್ರೆ ಅವರು ಶಾಸಕ ಸ್ಥಾನಕ್ಕೆ ಅರ್ಹರೇ ಅಲ್ಲ. ಅವರು ಇವತ್ತು ಸರ್ಕಾರ ಯಾವುದೇ ಇರಲಿ, ವಿರೋಧ ಪಕ್ಷದಿರಲಿ, ಇನ್ನೊಬ್ರು ಇರಲಿ, ಬಿಜೆಪಿ ಇರಲಿ, ಇವತ್ತು ಬಂದು ಕುಮಾರಸ್ವಾಮಿ ಅವರ ಸ್ವಾಮಿ ನನ್ನ ಕ್ಷೇತ್ರಕ್ಕೆ ಇಷ್ಟು ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರೆ ಇಲ್ಲ ಅಂತಾರೆ ಸರ್ ಅವರು. ನಾಗರಾಜ್ ಗೌಡರು ಇವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಾರಲ್ಲ, ಅವಾಗ ಮಾತಾಡ್ಬೇಕಿದ್ದನ್ನು ಸ್ವಲ್ಪ ಅರ್ಲಿಯಾಗಾಯ್ತು. ಇವಾಗ JDS ಸೈಡ್ ಎಕ್ಸ್ಪೆನ್ಷನ್ ಇದೆ, ಅವಾಗ ನೋಡೋಣ. ಚಿನ್ನದ್ರೆ ಈಗ ನೀವು ಬಹಳ ಹುಷಾರಾಗಿ ಮಾತಾಡ್ತಾ ಇದ್ರಿ. ನಿಮ್ಮ 3 ಗಂಟೆವರೆಗೂ ನಿಮ್ಮ ನಾಯಕರ ಇಟ್ಟಿಡು, ನಿಮ್ಮ ಮಾತುಗಳು ಹೇಗಿತ್ತು ಅಂದ್ರೆ ನಿಮ್ಮ ಒಬ್ಬರದಲ್ಲ, ಎಲ್ಲ ಪಕ್ಷದ ಎಲ್ಲ ನಾಯಕರು ನೋಡ್ರಿ ಇದು ಸಾಕಾಗಿ ಹೋಗಿದೆ, ಇದ್ರದ ಆಯುಷ್ಯ ಮುಗಿದಿದೆ, ಅವ್ರ ಶಾಸಕರೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿದಾಗ ನೀವು ಕಾಯ್ತಾ ಇದ್ರಿ. ಎಲ್ಲ ಮಿಕ್ಕ ಕುರಿಗಳು ಬಂದ್ ಬೀಳ್ತವೆ, ತೋಳ ಚೆನ್ನಾಗಿ ಅದನ್ನ ಗಬಕ್ಕಂತ ಹಾಕೊಂಡ್ಬಿಟ್ಟು ಈ ಸರ್ಕಾರ ಬೀಳಿಸ್ಬೇಕಂತ ಆಸೆ ಇತ್ತು. ಎಲ್ಲಿ ನಿಮ್ಮ ತೋಳಗಳು ಬರ್ಲಿಲ್ವೋ, ಎಲ್ಲೇ 4 ಜನ ಉಳ್ಕೊಂಡ್ರು. ಸೊ ನಿಮ್ಮ ಸಂಖ್ಯಾಬಲಕ್ಕೆ ಈ ಶಾಸಕರು ಸಂಖ್ಯೆ ಸೇರ್ಕೊಂಡ್ರೆ ಏನು ವರ್ಕೌಟ್ ಆಗಲ್ಲ. ಇದು ಆಪರೇಷನ್ ಉಲ್ಟಾ ನಮಗೆ ಆಗುತ್ತೆ ಅನ್ನೋ ಖಾತ್ರಿ ಆದ್ಮೇಲೆ ಒಂದು ಶರ ಬರೆದು ಬಿಟ್ರಿ, ಸಮಜಾಯಿಸ್ಕೊಟ್ರಿ, ಇದು ನಮಗೂ ಅದಕ್ಕೂ ಸಂಬಂಧ ಆಗಿದ್ರೆ ಗ್ರಾಮದ ರೆಸಾರ್ಟ್ ನಿನ್ ಶಾಸಕರು ಯಾವಾಗ ಕರ್ಕೊಂಡ್ ಬರ್ತೀರಿ ಬೆಂಗಳೂರಿಗೆ? ಅದೊಂದೇ ಅಲ್ಲ ಸರ್, ಅದೊಂದೇ ಅಲ್ಲ, ನಾನು ಕ್ಲಾರಿಫೈ ಮಾಡ್ತೀನಿ ಸರ್, ಅದೊಂದೇ ವಿಚಾರ ಅಲ್ಲ. ಕುಮಾರಸ್ವಾಮಿ ಅವರು ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಹಿಂದೆ ಯಡಿಯೂರಪ್ಪನವರು 20-30 ಜನನ ಏನು ಆಪರೇಷನ್ ಕಮಲ ಮಾಡಿ ತೆಗೆದ್ರಲ್ಲ, ಅಂತ ಪರಿಸ್ಥಿತಿನ ಇವತ್ತು ಮಾಡ್ಬೇಕಂದಿದ್ರೆ ನನಗೆ 6 ತಿಂಗಳು ಸಮಯ ಬೇಕಾಗಿರಲಿಲ್ಲ ಸರ್ಕಾರವನ್ನು ಮಾಡಿ. 2-3 ದಿವಸದಲ್ಲಿ ಮಾಡಿ ಬಿಸಾಕ್ತಾ ಇದ್ದೆ ನಾನು. ನನಗೆ ಅದು ಅವಶ್ಯಕತೆ ಇಲ್ಲ. ಇವತ್ತು ಕರ್ನಾಟಕದ ಜನತೆಗೆ ಒಳ್ಳೆ ಸುಭದ್ರವಾದ ಸರ್ಕಾರವನ್ನು ಕೊಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ತಾಕತ್ ನಮಗಿದೆ ಅನ್ನೋ ದೃಷ್ಟಿಯಿಂದಲೇ ಅಧಿಕಾರದ ಹಸಿವು ಏನಿದೆ ಅದನ್ನ ಸ್ವಲ್ಪ ಪಕ್ಕಕ್ಕಿಡಿ. ನೀವು ಕಾಂಗ್ರೆಸ್ JDS ಮಾತಾಡಕ್ಕೆ ನೈತಿಕತೆ ಇಲ್ಲ. ನೀವು ಅಪೋಸಿಷನ್ ಪಾರ್ಟಿಲಿ ಇರೋದು ನೋಡಿ, ಇಲ್ಲಿ ಬರ ಇದೆ, ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆ, ಇಲ್ಲಿ ಜನ ವಲಸೆ ಹೋಗ್ತಾ ಇದ್ರೆ, ಈ ಸರ್ಕಾರ ಕುಸಿದು ಹೋಗಿದೆ, ಸರ್ಕಾರದ ಕತ್ತುಪಟ್ಟಿ ಹಿಡಿದು ಕೇಳುವ ರೈಟ್ಸ್ ಇತ್ತು ನಿಮ್ಗೆ. ನೀವು ಶಾಸಕರು ಹೋಗ್ಬಿಟ್ಟು ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಸೆಲ್ಫಿ ತಕೊಂಡು ಕಾಸ್ಟ್ಲಿ ಊಟ ಮಾಡ್ಕೊಂಡು ಮಜಾ ಉಡಾಯಿಸ್ತಾ ಇದ್ರಲ್ಲ. ಬಿಜೆಪಿಗೆ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಕೊಂಡು ನೈತಿಕತೆ ಇಲ್ಲ ನಿಮ್ಗೆ. ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಕಳೆದ 7 ತಿಂಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ಯಾರಾಲಿಸಿಸ್ ಇಸ್ ಫುಲ್. ಏನು ಮಾಡ್ತಾ ಇದೆ ಅಷ್ಟೇ. ಇವಾಗ ನೀವು ಒಂದು ಗಿಡ ಹಾಕ್ತೀರಪ್ಪ, ಅದ್ರ ಪಾಡಗದ್ ಬೆಳ್ಕೊಳ್ಳೋದಿಲ್ಲ, ಮಳೆ ನೀರು ಬಿದ್ದು ಅದೇ ಕೆಲಸ ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ಬಿಜೆಪಿ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಒಂದ್ ನಿಮಿಷ, ಒಂದ್ ಈಗ ಬಿಜೆಪಿ ಅಪೋಸಿಷನ್ ಪಾರ್ಟಿನ ರೂಲಿಂಗ್ ಪಾರ್ಟಿನ ಈ ಸರ್ಕಾರ ತಪ್ಪು ದಾರಿಯಲ್ಲಿದೆ, ಈ ಸರ್ಕಾರ ಫೇಲ್ ಆಗಿದೆ ಅಂತ ಹೇಳೋದು ಬಿಜೆಪಿ ಕರ್ತವ್ಯ. ಈ ಸರ್ಕಾರ ಮಲಗಿದೆ ಅಂತ ಹೇಳೋದು ನಿಮ್ ಕರ್ತವ್ಯ. ನಿಮ್ ಶಾಸಕರು ಇಲ್ಲಿ 2,500-3 ಸಾವಿರ ಕಿಲೋಮೀಟರ್ ದೂರಲ್ಲಿ ರೆಸಾರ್ಟ್ ಅಲ್ಲಿ ಇದ್ರೆ ನೀವು ಜನರ ವಿಚಾರಗಳನ್ನ ಇಟ್ಕೊಂಡು ಹೇಗೆ ಈ ಸರ್ಕಾರವನ್ನ ಮನಗಿಸ್ತೀರಿ? ಪ್ರಶ್ನೆ ಇರ್ತಕ್ಕಂಥದ್ದು, ಅವ್ರು ಫೇಲ್ ಆಗಿದ್ರೆ ನೀವು ಫೇಲ್ ಆಗ್ತಾ ಇದ್ರಿ, ಹಾಗಿದ್ರೆ ನೀವು ನಿಮ್ ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ. ನಿಮ್ಗೆ ಅಧಿಕಾರ ರಚನೆ ಮಾಡಬೇಕು, ಸರ್ಕಾರ ಮಾಡಬೇಕು, 100 ಜನಕ್ಕೆ ಮಂತ್ರಿಗಳಾಗಬೇಕು, ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕು, ಒಂದೇ ಗುರಿಯಿಂದ ಈ ಆಪರೇಷನ್ ಮಾಡಕ್ ಹೊರಟಿದ್ರಿ. ಜನ ನೋಡ್ತಾ ಇದ್ರಿ, ನಿಮ್ಮನ್ನು ನೋಡ್ತಾ ಇದ್ರೆ JDS ಕಾಂಗ್ರೆಸ್ ನೋಡ್ತಾ ಇದ್ರೆ. ಒಂದು ಬ್ರೇಕ್. ಜಿದ್ದ ಸ್ವಾಗತ. ನಾನು ಶ್ರೀನಾಥ್ ನಿಮ್ಗೆ ಕೇಳ್ತಾ ಇದ್ದೀನಿ, ಈಗ ಗುರುಗ್ರಾಮ ರೆಸಾರ್ಟ್ ಇಂದ ಕರ್ಕೊಂಡ್ಬರ್ತೀರಾ ಕರ್ಕೊಂಬರಲ್ಲ? ಒಂದು ಪ್ರಶ್ನೆ ಆಯ್ತು, ಕರ್ಕೊಂಡ್ಬಂದ್ರೆ ಸೊ ಆಪರೇಷನ್ ಕಮಲ ನೀವು ಏನೋ ಮುಟ್ಟೆ ಇಲ್ಲ ಅಂತ ಹೇಳ್ತೀರಿ. ಸೊ ಇಬ್ರು ಪಕ್ಷದ ಬೆಂಬಲ ತೆಗೆದುಕೊಂಡ ನೋಡಿ, ಸರ್ಕಾರ ಕುಸಿತಾ ಇದೆ, ಇದ್ರ ಲಕ್ಷಣ ಕಾಣ್ತಾ ಇದೆ. ಸೊ ಸರ್ಕಾರ ರಚನೆಗೆ ನಾವೇನು ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡ್ತೀವಿ ಅಂತ ಹೇಳಿದಂಥವ್ರು ನೀವೇನೆ. ಸೊ ಹಾಗಿದ್ರೆ ಈಗ ಗುರುಗ್ರಾಮದಿಂದ ಕರ್ಕೊಂಡ್ಬನ್ನಿ, ಏನಿದೆ ಅವ್ರು ಬಿಡಿ, ಅವ್ರು ಹೊಡೆದಾಡ್ಕೊಂಡು ಸಾಯ್ತಾರೆ, ಅವ್ರು ಶಾಸಕರು ಬರ್ತಾರೋ ಬಿಡ್ತಾರೋ, ಅವ್ರ ಹಣೆ ಬರ, ನಿಮ್ಗೇನು ಸಂಬಂಧ? ಸಂಬಂಧ ಇಲ್ಲದ್ಮೇಲೆ ಯಾಕೆ ಹೋಗಾರ್ರೆ? ಇವಾಗ ಈ ತರ ನೋಡೋಣ, ಇದು ಯಾವ ಪಿಕ್ಚರ್ ಕೊಡ್ತಾ ಇದೆ ಅಂತ ಅಖಿಲ ಭಾರತ ದೃಷ್ಟಿಲಿ ತಗೊಂಡ್ರೆ, ಇವಾಗ ತೆಲಂಗಾಣದಲ್ಲಿ ಕಾಂಬಿನೇಷನ್ ಮಾಡ್ಕೊಂಡ್ರು ಯಾರು, ಕಾಂಗ್ರೆಸ್ ಮತ್ತೆ ಇವರು
ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಕಿತ್ಕೊಂಡು ಹೋಯ್ತು. ಅಲ್ಲಿ ಮಾಯಾವತಿ ಅಖಿಲೇಶ್ ಸಪರೇಟ್ ಆದ್ರೂ ಕಾಂಗ್ರೆಸ್ ಮೆಸೇಜ್ ಪಾಸ್ ಬರ್ತದೆ. ಮಧ್ಯಪ್ರದೇಶ ಆಮೇಲೆ ನಾನು ಬಿಜೆಪಿ ಅತಂತ್ರವಾಗಿರ್ತವೆ ಅಂತ ಮೆಸೇಜ್ ಫೈಟ್ ಪ್ರತಿ ಸಲ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್, ಸಿದ್ದರಾಮಯ್ಯ ಅವ್ರದ್ದು ಸ್ಟೇಟ್ಮೆಂಟ್, ಪರಮೇಶ್ವರ್ ಸ್ಟೇಟ್ಮೆಂಟ್ ನಮಗೆ ಬೇಕಾಗಿರೋದಲ್ಲ. ಅವ್ರು ಮಾಡಿದ್ರೆ ನಾವು ನೋಡಬಹುದು. ಕಾಂಗ್ರೆಸ್ ಮಾಡ್ತಕ್ಕಂಥ ಒಕ್ಕೂಟಗಳು ಅತಂತ್ರ ಆಗಿರುತ್ತವೆ. ಬೇಕಾಗಿರೋದು ಉತ್ತರ. ಇನ್ನೂ ಒಂದು, ನೀವು ಕರ್ನಾಟಕದಲ್ಲೂ ಫೈನಲ್ ಸ್ಟೇಜ್ ಅಲ್ಲಿ ದೇವೇಗೌಡರು ನಾನು ಪಾಡೋದು ನನ್ನ ಕ್ಯಾಂಡಿಡೇಟ್ ಹಾಕ್ತೀನಿ ಮಾಡ್ತೀನಿ ಅಂತಾನು ಹೇಳ್ಬೋದು. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಬಿಟ್ಟು ನೀವು ಈಗ ನಾನು ಹೇಳೋದು ಗುರುಗ್ರಾಮದಿಂದ ಒಂದ್ ನಿಮಿಷ, ಗುರುಗ್ರಾಮದಿಂದ ಶಾಸಕರು ಬರ್ತಾರ ಅಥವಾ ಇನ್ನೂ ಕೂಡ ಆಪರೇಷನ್ ಕಮಲ ಜಾರಿಯಲ್ಲಿದೆ ಅಲ್ಲ, ಇವ್ರದ್ದು ಪೋಚಿಂಗ್ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಬಂದ್ಮೇಲೆ ನಾವು ಕರ್ಕೊಂಡ್ ಬರ್ತೀವಿ. ಅದು ಇವತ್ತಾದ್ರೂ ಡಿಸೈಡ್ ಮಾಡ್ಬೋದು, ನಾಳೆ ಮಾಡ್ಬೋದು, ಕ್ಲಾರಿಟಿ ಬರಬೇಕು. ನಂಬರ್ ಕ್ಲಾರಿಟಿ. ಬಿಜೆಪಿ 104 ಶಾಸಕರುಗಳಲ್ಲಿ ಆಂತರಿಕವಾಗಿ ಬಹಳ ಕಚ್ಚಾಟ ಇದೆ. ಅವರ ನಾಯಕತ್ವದ ಬಗ್ಗೆನೇ ದೊಡ್ಡ ಪ್ರಶ್ನೆ ಬಂದಿದೆ. ಬಗ್ಗೆ ಶುರು ಆಗುತ್ತೆ ಈಗ. ಖಂಡಿತವಾಗ್ಲೂ ಸದಾನಂದ ಗೌಡರು ಆಗ್ಲೇ ಹೇಳಿದ್ದಾರೆ, ನಮ್ಮ ಇವತ್ತಿನ ಯಡಿಯೂರಪ್ಪ ನಮಗೆ ಬೇಕಾಗಿಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ನಾವ್ ಹೇಳಿದೀವ ಸರ್ ಅದನ್ನ? ನಿಮ್ಮ ನಾಯಕರೇ ಹೇಳಿರ್ತಕ್ಕಂಥದ್ದು, ನಿಮ್ಮ ನ್ಯಾಷನಲ್ ಲೀಡರ್ ಹೇಳಿರ್ತಕ್ಕಂಥದ್ದು, ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಇವತ್ತು ಬಿಜೆಪಿನಲ್ಲಿ ಅವರ ಶಾಸಕರಲ್ಲಿ ಇರ್ತಕ್ಕಂಥ ಒಗ್ಗಟ್ಟಿಲ್ಲ. ಇವತ್ತು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವರು ಪಕ್ಷಾಂತರ ಮಾಡು ಅಂತ ಸ್ಥಿತಿನಲ್ಲಿ ಕೇಳ್ಬಿಡ್ಲಾ? ನಿಮ್ಮ ಅಂಗಡಿಯಲ್ಲಿ ಐಟಮ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ನಿಮ್ಮ ಅಂಗಡಿ ಬರ್ತೀನಿ ನಾನು, ನಿಮ್ಮ ಅಂಗಡಿಗೆ ಐಟಮ್ ಇಲ್ಲ ಅಂತ ಏನ್ ಮಾಡ್ತೀನಿ, ಲಕ್ಷ್ಮೀನಾರಾಯಣ ಬರ್ತೀನಿ, ಲಕ್ಷ್ಮೀನಾರಾಯಣ ನಾವು ಸಿನ್ನ ಅಂಗಡಿ ಹೋಗ್ತಾರೆ. ನಿಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಕೆಲಸ ನಿಮ್ದೇ ಹೊರತಾಗಿ ಬಿಜೆಪಿದಲ್ಲ. ಬಿಜೆಪಿ ಸನ್ಯಾಸಿಗಳಲ್ಲ, ಭಗವಾ ಜೆಂಡಾ ಇರ್ಬೋದು ಪಾರ್ಟಿದ್ದು, ಬಟ್ ರಾಜಕಾರಣ ಮಾಡುವಾಗ ಸನ್ಯಾಸಿಗಳಲ್ಲ. ನಿಮ್ಮ ಶಾಸಕರು ಹಿಡಿದಿಟ್ಕೊಳ್ಳೋದ್ರೆ ನೀವು ಫೇಲ್ ಆಗಿದ್ರಿ, ನಿಮ್ಮಲ್ಲಿ ಅತೃಪ್ತಿ ತಡೆಯೋದ್ರಲ್ಲಿ ನೀವು ಫೇಲ್ ಆಗಿದ್ರಿ. ನಮ್ಮಲ್ಲಿ ಯಾವುದೂ ಆಗಿಲ್ಲ. ಸಣ್ಣ ಪುಟ್ಟ ಒಂದು ಅತೃಪ್ತತೆ ಇದ್ದೇ ಇರ್ತದೆ, ಆಯ್ತಾ? ಅತೃಪ್ತಿ ಇರ್ತದೆ. ನಮ್ಮ ಜೆಡಿಎಸ್ ಪಕ್ಷದಿಂದ ಯಾರು ಒಬ್ಬ ಶಾಸಕರು ಅದನ್ನ ಹೇಳಿದ್ರೆ, ನಿಮ್ಮ ಶಾಸಕರಾದಂತಹ ಸಚಿವರು ಆಗಿದ್ದ ಕೆಲಸ ಮಾಡಿದಂತ ರಮೇಶ್ ಜಾರಕಿಹೊಳಿ ಹಿಡಿದು ಅನೇಕ ಶಾಸಕರು ಎಲ್ಲ ಇದಾರಪ್ಪ. ಒಂದ್ ವಿಚಾರ ತಿಳ್ಕೊಳ್ಳಿ, ಅಲ್ಲಿ ಇರ್ತಕ್ಕಂಥವ್ರು ನೀವು ಹೇಳ್ತಾ ಇದ್ರ 3 ಜನನೋ 4 ಜನನೋ ಅಂತ ಹೇಳ್ಬಿಟ್ಟು ಅವ್ರ ಬೆನ್ನೋ ಇಂದು ತಲೆನೋ ಅವ್ರು ಯಾರಾದ್ರೂ ನಿಮ್ಗೆ ಮೈಕ್ ಮುಂದೆ ಬಂದು ಕಾಮೆಂಟ್ ಮಾಡಿದಾರ? ಹೋಟೆಲ್ಗೆ ಬಂದಿದೀವಿ ನಾವು, ಪಕ್ಷ ಬಿಡೋದಕ್ಕೋಸ್ಕರ ಇಲ್ಲಿ ಬಂದಿದೀವಿ, ಬಿಜೆಪಿ ಸೇರಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ ಅಂತ ಯಾರಾದ್ರೂ ಒಬ್ರು ಹೇಳಿದಾರ? ನೋಡಿ, ಡಾಕ್ಟರ್ ಬಂದು ಪ್ರತಿ ಆಪರೇಷನ್ ಹೋಗಿ ನಾನು ಕಾಲ್ದು ಆಪರೇಷನ್ ಮಾಡ್ತಾ ಇದೀನಿ, ಹಾರ್ಟ್ ಆಪರೇಷನ್ ಮಾಡ್ತಾ ಇದೀನಿ, ಅದು ಯಾವ್ದು ಕಿಡ್ನಿ ಆಪರೇಷನ್ ಮಾಡ್ತೀನಿ, 2 ವರ್ಷ ಆದ್ಮೇಲೆ ಬಿಟ್ಕೊಡಲ್ಲ ಆ ತರ ಎಲ್ಲ ಹೇಳ್ತಾರ. 2 ವರ್ಷ ಆದ್ಮೇಲೆ ಬಿಟ್ಕೊಡಲ್ಲ ಅಂತ ಹೇಳ್ತಾರ. ಇಲ್ಲ, ಹೇಳಲ್ಲ, ಬಿಡಲ್ಲ, ಬರಲ್ಲ, ಅಷ್ಟೇ ಸಪೋರ್ಟ್ ಮಾಡಲ್ಲ. 2 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರ. 2 ವರ್ಷ ಆದ್ಮೇಲೆ ಬಿಟ್ಕೊಡಲ್ಲ, ಅಲ್ಲೋಲ ಕಲ್ಲೋಲ, ಇನ್ನು ಕೆಲವೇ ನಿಮಿಷಗಳಲ್ಲಿ ಸರ್ಕಾರ ಪತನ. ಏನ್ ಸರ್, ನಿಮ್ಗೆ ಕಾನೂನೇ ಇಲ್ವಾ ಸರ್? ನಿಮ್ಗೆ ಯಾರು ಕೇಳೋರು ಹೇಳೋರು ಯಾರು ಇಲ್ವಾ ಸರ್? ನಿಮ್ ಶಾಸಕರು ಯಾರು ಕೇಳೋರು ಹೇಳೋರಿಲ್ಲ, ನಿಮ್ಗೆ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡೋರಿಗೆ ಯಾರು ಕೇಳೋರು ಹೇಳೋರಿಲ್ಲ. ನಿಮ್ ಶಾಸಕರು ಐದು ಜನ ಹೋಗಿ ಅಲ್ಲಿ ಇರ್ತಾರೆ, ಪಕ್ಷದ ರಾಜೀನಾಮೆ ಜನತೆಗೆ ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡಿ ದಯವಿಟ್ಟು. ನಾನು ಹೇಳ್ತಾರದು, ಸುಭದ್ರವಾಗಿ ನಿಮ್ಮ ಶಾಸಕರು ಗಟ್ಟಿಯಾಗಿದ್ರೆ, ನಿಮ್ಮ ಸರ್ಕಾರದಲ್ಲಿ ಅಸಮಾಧಾನ ಇಲ್ಲ, ಬಂಡಾಯ ಇಲ್ಲ, ಬೀದಿಯಲ್ಲಿ ನಿಂತು ಮಾತಾಡಲ್ಲ ಅಂತ ಗೊತ್ತಾಗಿದ್ರೆ ಯಾರು ಮಾತಾಡಲ್ಲ. ಇದು ನಿಮ್ಮನೆ ಹುಣ್ಣು, ನೀವು ಕೆರ್ಕೊಳ್ತಾ ಇದ್ರಿ, ಕೆರ್ಕೊಳ್ಳೋದನ್ನ ನಾವು ತೋರಿಸ್ತಾ ಇದೀವಿ. ಅದು ತೋರ್ಸದ್ ತಪ್ಪ ಅಂದ್ರೆ ನಾವೇನು ಮಾಡಕ್ಕಲ್ಲ. ಲಕ್ಷ್ಮೀನಾರಾಯಣ ಅವರೇ, ನಿನ್ನೆ ತನಕ ಹೇಳ್ತೀನಿ ಕೇಳಿ. ಈಗ ಖುಷಿಯಾಗಿದ್ದಂತ ಸಂದರ್ಭದಲ್ಲಿ ನಿನ್ನೆ ಫೋನ್ ಮೂಲಕ ಕರ್ನಾಟಕದಿಂದ 2 ಕ್ವಿಂಟಾಲ್ ಎಳ್ಳು ಬೆಲ್ಲ ತರಿಸ್ಕೊಂಡ್ರು. ಡೆಲ್ಲಿಗೆ. ಅಲ್ಲ, ಕರ್ನಾಟಕದಿಂದ 2 ಕ್ವಿಂಟಾಲ್ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಯ್ತು. ಇವತ್ತು ಮಧ್ಯಾಹ್ನ ಅದು ಏರ್ಪೋರ್ಟ್ ಅಲ್ಲಿ ಕೇಳರೇ ಇಲ್ದಂಗ ಆಗೋಗ್ಬಿಟ್ಟೆ. ಎಳ್ಳು ಬೆಲ್ಲ ಅಲ್ಲೇ ಬಿದ್ದು ಒದ್ದಾಡ್ತಾ ಇದೆ ಪೂರ್ತಿ. ಆ ಪರಿಸ್ಥಿತಿ ಬಂದ್ಬಿಡ್ತಾರೆ. ಅವ್ರು ಹಣೆ ಬರ ಬಿಡಿ, ನಿಮ್ಮ ಶಾಸಕರು ಕರ್ಕೊಂಡ್ಬನ್ನಿ. ನಮ್ ಶಾಸಕರು ಗಟ್ಟಿಯಾಗಿದ್ದು ನಮ್ ಶಾಸಕರು ಅಲ್ಲಲ್ಲ, ಯಾವತ್ತು ನೀವು ಈ ರೀತಿಯಾದಂತ ಎಚ್ಚರಿಕೆ ಗಂಟೆ ರವಾನಿಸಿದರೋ ಅವರು ನಾಳೆ ಕರ್ಕೊಂಡ್ ಬಂದ್ರು ಅವರು ಚಾಳಿ ಬಿಡಲ್ಲ. ಹಾಗಾಗಿ ನೀವು ವಿರೋಧ ಪಕ್ಷ ಕೆಲಸ ಜನತೆಗೆ ಕುಮಾರಸ್ವಾಮಿ ಅವರು ಈ 5 ವರ್ಷಗಳ ಅವಧಿಗಳಲ್ಲಿ ಕರ್ನಾಟಕವನ್ನ ಇಡೀ ದೇಶದ ಭೂಪಟದಲ್ಲೇ ನಂಬರ್ 1 ಸ್ಥಾನಕ್ಕೆ ನಾನು ತರಲಿಲ್ಲ ಅಂತ ಅಂದ್ರೆ ನನ್ನ ಆಫೀಸ್ ಕಚೇರಿನ ಬಾಗ್ಲಾಕಿಸ್ತೀನಿ. ಜನ ಮೆಚ್ಚುವಂತ ಸರ್ಕಾರವನ್ನು ಬೀಗ ಹಾಕಿಸ್ತಾರೆ. ಮೂವರಿಗೂ ಧನ್ಯವಾದ. ತಾವು ನೋಡ್ತಾ ಇದ್ರಿ ಹೇಗೆ ಅಧಿಕಾರದ ಕಚ್ಚಾಟ ಶುರು ಆಗಿದೆ. ನನಗೆ ಅಧಿಕಾರ ಬೇಕು,
ನಾನು ಅಧಿಕಾರ ಉಳಿಸ್ಕೋಬೇಕು, ಅಲ್ಲಿ ಶಾಸಕರು ಅತೃಪ್ತಿ, ಇಲ್ಲಿ ಶಾಸಕರು ರೆಸಾರ್ಟ್ ಅಲ್ಲಿ ಆಗಿದ್ರೆ ರಾಜ್ಯದ ಜನ ಇದೆಲ್ಲ ಕೂಡ ನೋಡ್ತಾ ಇದ್ರು. ಇದು ಒಂದು ರೀತಿ ಪೊಲಿಟಿಕಲ್ ಹೈ ಡ್ರಾಮಾದಲ್ಲಿ ಒಂದೊಂದು ಪಾತ್ರ ಚೇಂಜ್ ಆಗ್ತಾ ಇದ್ದಂಗೆ ಸೀನ್ ಬೈ ಸೀನ್ ಚೇಂಜ್ ಆಗುತ್ತೆ. ಇದು ಟ್ರೇಲರ್ ಅಂತ ನಾವು ಭಾವಿಸ್ಬೋದು. ರಾಜಕೀಯವಾಗಿಂತ ಟ್ರೇಲರ್ಗಳು ಬರ್ತವೆ ಹೋಗ್ತವೆ, ಆದರೆ ಶಾಸಕರು ತಮ್ಮ ಕರ್ತವ್ಯವನ್ನು ಮರಿಬಾರ್ದು ಅಂತೇಳಿ ಚರ್ಚೆ ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.